ಭ್ರಮಂ ಭಂಗರಹಿತಮಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ ಭವತಿ ಯದನುಭಾವಾದೇಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಳಿಃ सकलवचनचेतो देवता भारती सा मम वचसि निधत्तां सन्निधिं मानसे च आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः हरिः ಓಂ. ಕಳೆದ ಚಿಂತನೆಯಲ್ಲಿ ದಾಸರ ಅದ್ಭುತವಾದ ಪ್ರಮೇಯ ಪುಂಜಗಳಿಂದ ಕೂಡಿದ ಈ ಫಲವಿದು ಬಾಳುವುದಕ್ಕೆ ಎನ್ನುವ ಪದ್ಯದಲ್ಲಿ 11 ಪದ್ಯಗಳ ಅನುಸಂಧಾನವನ್ನ ನಾವು ಮುಗಿಸಿದ್ವು. ಮುಂದೆ 12ನೇ ಪದ್ಯದ ಅನುಸಂಧಾನವನ್ನ ನಾವು ಮಾಡಬೇಕು. ಪ್ರತಿನಿತ್ಯದಲ್ಲಿಯೂ ಕೂಡ ಭಗವಂತನ ಗುಣಗಳನ್ನ ತಿಳಿದು ಸ್ತೋತ್ರ ಮಾಡಬೇಕು ಅಂತ. ಭಗವಂತನ ಗುಣಗಳನ್ನ ತಿಳಿದು ಸ್ತೋತ್ರ ಮಾಡಬೇಕು. ಸ್ತೋತ್ರ ಮಾಡ್ಲಿಕ್ಕೆ ಒಂದು ಸಬ್ಜೆಕ್ಟ್ ಬೇಕಲ್ಲ. ಅಂದ್ರೆ ಯಾವುದರಿಂದ ಭಗವಂತನ ಗುಣಗಳನ್ನ ತಿಳಿದು ಸ್ತೋತ್ರ ಮಾಡಬೇಕು ಅನ್ನುವ ಪ್ರಶ್ನೆಗೆ ಹಿಂದಿನ 11ನೇ ಪದ್ಯದಲ್ಲಿ ದಾಸರು ಉತ್ತರ ಕೊಟ್ಟಿದ್ರು. ಶ್ರುತಿ ಸ್ಮೃತಿಗಳಿಂದ ಅಂತ ಹೇಳಿ, ಶ್ರುತಿ ಹಾಗೂ ಸ್ಮೃತಿಗಳಿಂದ, ಪೌರುಷೇಯ ಮತ್ತು ಅಪೌರುಷೇಯ ವಾಂಗ್ಮಯಗಳಿಂದ ಯಥಾಯೋಗ್ಯವಾಗಿ ಗುರುಗಳ ಮೂಲಕ ಭಗವಂತನ ಗುಣಗಳನ್ನ ತಿಳಿದು ಮನನ ಮಾಡಿ ಅನುಸಂಧಾನ ಮಾಡಿ ನಿತ್ಯ ಸ್ತೋತ್ರ ಮಾಡಬೇಕು. ಭಗವಂತನೇ ಜಗಜ್ಜನ್ಮಾದ್ಯಷ್ಟಕರ್ತ, ಅಷ್ಟಕರ್ತೃತ್ವ, ಜನ್ಮಾದಿ ಅಷ್ಟಕರ್ತೃತ್ವ, ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನಾಜ್ಞಾನ ಬಂಧ ಮೋಕ್ಷ ಎಂಬತಕ್ಕಂತಹ ಅಷ್ಟಕರ್ತೃತ್ವ ಅಂತನ್ನೋದು ಭಗವಂತನನ್ನ ಬಿಟ್ಟು ಬೇರೆ ಯಾರಿಗೂ ಇಲ್ಲ. ಸರ್ವ ಸ್ವತಂತ್ರನಾಗಿ ಸ್ವಾಮಿ ನಿಂತಿದ್ದಾನೆ ಅಂತ ಅನುಸಂಧಾನ ಮಾಡಿಕೊಂಡು ಭಗವಂತನ ಗುಣಗಳನ್ನ ಸ್ತೋತ್ರ ಮಾಡಬೇಕು ಅಂತ ಹೇಳ್ತಾರೆ. ಅಂದ್ರೆ ಭಗವಂತನ ಗುಣಗಳನ್ನ ಶಾಸ್ತ್ರದ ಪಾಠದ ಮೂಲಕ ತಿಳಿದು ದಾರ್ಢ್ಯ ಮಾಡ್ಕೊಳ್ಬೇಕು. ಒಂದು ಪ್ರಮೇಯ ದೃಢವಾಗಲಿಲ್ಲ ಅಂದ್ರೆ, ಆ ಪ್ರಮೇಯದ ಜ್ಞಾನದ ದಾರ್ಢ್ಯ ನಮಗೆ ಬರ್ಲಿಲ್ಲ ಅಂದ್ರೆ ಸ್ತೋತ್ರ ಮಾಡ್ಲಿಕ್ಕೆ ಕಾನ್ಸಂಟ್ರೇಷನ್ ಸುಮ್ನೆ ಏನೋ ಹೇಳ್ಬೇಕಾಗತ್ತಷ್ಟೆ. ಈಗ 106 ಸಲ ಪಾರಾಯಣ ಮಾಡ್ತಾರೆ ಅಂತ ಪಾರಾಯಣ ಮಾಡ್ತೀವಿ, ಒಟ್ಟಿಗೆ 1000 ಜನ ಕೂತ್ಕೊಂಡು ಪಾರಾಯಣ, 500 ಜನ ಕೂತ್ಕೊಂಡು ಪಾರಾಯಣ ಅಂತ ಹೇಳ್ತಾರಲ್ಲ. ಅರ್ಥಾನುಸಂಧಾನ ಪೂರ್ವಕ ಪಾರಾಯಣ ಆದ್ರೆ ಸಾರ್ಥಕ. ಏನು ಶಬ್ದ ಹೇಳ್ತಾ ಇದ್ದೀವಿ, ಏನು ಮಾತಾಡ್ತಾ ಇದ್ದೀವಿ, ನಾವೀಗ ಪಾರಾಯಣ ಮಾಡ್ತಾ ಇರ್ತಕ್ಕಂಥ ವಸ್ತು ಯಾವುದು, ಸ್ತೋತ್ರ ವೈಶಿಷ್ಟ್ಯ ಏನು ಅನ್ನೋದು ಯಾವುದು ಗೊತ್ತಿಲ್ಲ ಅಂದ್ರೆ ಅದು ಸುಮ್ನೆ ಪ್ರಯೋಜನಕ್ಕೆ ಬರದೇ ಇರತಕ್ಕಂಥ ಪಾರಾಯಣ ಆಗ್ಬಿಡತ್ತೆ. ಪಾರಾಯಣದ ಮುಖ್ಯ ಫಲವಾಗಿರತಕ್ಕಂಥ ತತ್ಪರಾಯಣತೆ, ಭಗವಂತನಲ್ಲಿ ಏಕಾಗ್ರತೆ, ಆಸಕ್ತಿ, ಭಗವಂತನ ಗುಣಗಳ ಜ್ಞಾನ, ಭಕ್ತಿ, ವೈರಾಗ್ಯಗಳು ಬರೋ ತಪ್ಪೋಗುತ್ತೆ. ಆದ್ದರಿಂದಲೇ ಭಗವಂತನ ಗುಣಗಳನ್ನ ಅನುಸಂಧಾನ ಮಾಡಬೇಕು ಅಂತ ಹೇಳಿಬಿಟ್ರು. ಭಗವಂತನ ಗುಣಗಳನ್ನ ಅನುಸಂಧಾನ ಮಾಡೋದು ಹೇಗೆ? ಭಗವಂತನ ಗುಣಗಳು ಹೇಗಿದೆ? ಭಗವಂತನ ಗುಣಾನುಸಂಧಾನವನ್ನ ಮಾಡಬೇಕು ಅಂತ ತಿಳಿಸ್ಕೊಟ್ರಲ್ಲ ಇಲ್ಲಿ. ಆ ಭಗವಂತನ ಗುಣಗಳಾದ್ರೂ ಕೂಡ ಎಂಥದ್ದು ಅನ್ನೋದನ್ನ ಈ ಪದ್ಯದಲ್ಲಿ ದಾಸರು ತಿಳಿಸ್ಕೊಡ್ತಾ ಇದ್ದಾರೆ. ಗುಣ ಅಂತಂದ್ರೆ ಭಗವಂತನ ವೈಶಿಷ್ಟ್ಯ ಏನು ಅಂತ ಅನ್ನೋದು. ಗುಣ ಕಾಲಾಹ್ವಯ ಆಗಮಾರ್ಣವ ಕುಂಭಿಣಿ ಪರಮಾಣ್ವಂಬುಧಿಗಳಲ್ಲಿ ವನಗಿರಿ ನದಿ ಮೊದಲಾದದರೊಳಗಿಂಧನಗತ ಪಾವಕನಂತಿಹನೆಂಬುದೇ ಫಲವಿದು ಬಾಳುವುದಕ್ಕೆ. ಸಿರಿನಿಲಯನ ಗುಣಗಳ ತಿಳಿದು ಭಜಿಸುವುದೇ ಫಲವಿದು ಬಾಳುವುದಕ್ಕೆ. ಬೇರೆ ಪಾಠಗಳಲ್ಲಿ ವ್ಯಾಖ್ಯಾನಕಾರರು ಇಟ್ಟುಕೊಂಡಂಥ ಪಾಠದಲ್ಲಿ ಇದು 21ನೇ ನುಡಿ, 21ನೇ, ಬೇರೆ ಇದು 12ನೇ ನುಡಿ. ಇತರ ಪಾಠಗಳಲ್ಲಿ 21ನೇ ನುಡಿಯಾಗಿ ಪರಿಗಣಿತವಾಗಿದೆ. ನೀವಿಟ್ಕೊಂಡಿರುವಂತಹ ಪುಸ್ತಕದಲ್ಲಿ ಎಷ್ಟನೇ ನುಡಿ ಅಂತ ನನಗೆ ಗೊತ್ತಿಲ್ಲ. ನನ್ನ ಹತ್ರ ಇರತಕ್ಕಂತಹ 3 ಪಾಠಗಳಲ್ಲಿ, ನಾನು ನೋಡ್ತಾ ಇರ್ತಕ್ಕಂಥ ಈ 3 ಪಾಠಗಳಲ್ಲಿ ಒಂದರಲ್ಲಿ ನಾನು ವ್ಯಾಖ್ಯಾನದ್ದು ಒಂದು, ಅದು 12ನೇ ನುಡಿ. ಮತ್ತೊಂದು ವ್ಯಾಖ್ಯಾನದಲ್ಲಿ ಇದು 16ನೇ ನುಡಿ. ಮತ್ತೊಂದು ವ್ಯಾಖ್ಯಾನದಲ್ಲಿ 22ನೇ ನುಡಿ.
ಇನ್ನೊಂದು ಅತ್ಯಂತ ಪ್ರಚಲಿತವಾದ ಪಾಠದಲ್ಲಿ 21ನೇ ನುಡಿಯಾಗಿ ನಿಂತಿದೆ. ಅಂದ್ರೆ 21ನೇ ನುಡಿಯಾಗಿ ಅದು ನಿಂತಿದೆ. ಒಟ್ನಲ್ಲಿ ಅದಕ್ಕೊಂದಕ್ಕೊಂದು ಲಿಂಕ್ ಇದೆ. ಯಾಕೆ ಹಾಗಾಯ್ತು? 21ನೇ ನುಡಿಯಾಗಿ ಪ್ರಚಲಿತ ಪಾಠದಲ್ಲಿ ಇದ್ದದ್ದನ್ನ ವ್ಯಾಖ್ಯಾನಕಾರರು 12ನೇ ನುಡಿಯನ್ನಾಗಿ ಯಾಕೆ ಇಟ್ಕೊಂಡ್ಬಿಟ್ರು ಅಂದ್ರೆ, ಪ್ರತಿನಿತ್ಯ ಭಗವಂತನ ಗುಣಗಳನ್ನ ಶ್ರುತಿ ಸ್ಮೃತಿಗಳಿಗೆ ಅನುಗುಣವಾಗಿ ನಾವೇನ್ ಮಾಡಬೇಕು ಅಂತ ಹೇಳಿದ್ರು, ಸ್ತೋತ್ರ ಮಾಡಬೇಕು ಅಂತ ಹೇಳಿದ್ರು. ಆ ಭಗವಂತನ ಗುಣಗಳು ಹೇಗಿದೆ ಅನ್ನುವ ಕ್ವಶನ್, ಆಕಾಂಕ್ಷ ಅನ್ನೋದು ಬಂದು ಬಿಡತ್ತೆ. ದೇವರ ಸ್ತೋತ್ರ ಮಾಡಬೇಕು, ಸರಿ, ಹೇಗೆ? ಊಟ ಕೊಡು, ಮನೆ ಕೊಡು ಅಂತ ಸ್ತೋತ್ರ ಮಾಡೋದಾ? ಬಯಕೆಗಳನ್ನ ದೇವರ ಮುಂದೆ ಲಿಸ್ಟ್ ಮಾಡಿ ಕೊಡೋದಾ? ಅವನ ಗುಣಾನುಸಂಧಾನ ಮಾಡಬೇಕು. ಗುಣಿನಿಷ್ಠ ಗುಣಾನುಸಂಧಾನ, ಗುಣಿನಿಷ್ಠ ಗುಣಾಭಿಧಾನ, ಅದನ್ನೇ ಸ್ತೋತ್ರ ಅಂತ ಕರೆಯೋದು. ಭಗವಂತನಲ್ಲಿರತಕ್ಕಂತಹ ಭಗವನ್ನಿಷ್ಠವಾದ, ಅಂದ್ರೆ ಭಗವಂತನಲ್ಲಿಯೇ ತ್ರಿಕಾಲಗಳಲ್ಲಿಯೂ ಇರುವಂತಹ, ಬೇರೆ ಇನ್ಯಾರಲ್ಲಿಯೂ ಇಲ್ಲದೇ ಇರತಕ್ಕಂತಹ ಅಸಾಧಾರಣವಾದ ಗುಣಗಳನ್ನ ತೆಗೆದು ತೆಗೆದು ಹೇಳಿ ಸ್ತೋತ್ರ ಮಾಡುವುದು. ಯಾರಲ್ಲೂ ಇಲ್ಲದೆ ಇರತಕ್ಕಂತಹ ಗುಣ ನಿನ್ನಲ್ಲಿದೆ, ಇದು ಬೇರೆ ಯಾರಲ್ಲಿ. ಯಾವ ಗುಣ? ಯಾರಲ್ಲೂ ಇಲ್ಲದೆ ಇರತಕ್ಕಂತಹ ಗುಣ ನಿನ್ನಲ್ಲಿ ಇದೆ ಅಂದ್ರೆ ಯಾವುದದು ಹೇಳ್ತಾರೆ. ಗುಣಾಹ್ವಯ, ಕಾಲಾಹ್ವಯ, ಆಗಮರಣವಾಹ್ವಯ, ಕುಂಭಿಣಿ ಪರಮಾಣ್ವಾಹ್ವಯ, ಎಲ್ಲ ಉದ್ದಕ್ಕೆ ಹೋಗುತ್ತೆ. ಗುಣಾಹ್ವಯ, ಗುಣಕಾಲಾಹ್ವಯ, ಅದೇ ಗುಣಾಹ್ವಯ ಕಾಲಾಹ್ವಯ ಅಂತ ಎರಡು ಭಾಗ ಮಾಡ್ಬೇಕು ನಾವು. ಆಹ್ವಯ ಅಂದ್ರೆ ಹೆಸರುಳ್ಳವನು, ಗುಣ ಎನ್ನುವ ಹೆಸರುಳ್ಳವನು. ಏನು ಗುಣಾಹ್ವಯ ಅಂದ್ರೆ ಪ್ರಾಕೃತವಾದಂಥ ಗುಣಗಳು. ಎಷ್ಟಿದೆ ಪ್ರಾಕೃತ ಗುಣಗಳು ಅಂದ್ರೆ 3: ಸತ್ವಗುಣ, ರಜೋಗುಣ, ತಮೋಗುಣ ಅಂತ 3 ಗುಣಗಳಿದೆ. ಆ 3 ಗುಣಗಳಲ್ಲಿ ಭಗವಂತ ವ್ಯಾಪಿಸಿದ್ದಾನೆ. ಸತ್ವಗುಣದಲ್ಲಿಯೂ ಭಗವಂತನ ವ್ಯಾಪ್ತಿ ಇದೆ, ರಜೋಗುಣದಲ್ಲಿಯೂ ಭಗವಂತನ ವ್ಯಾಪ್ತಿ ಇದೆ, ತಮೋಗುಣದಲ್ಲಿಯೂ ಭಗವಂತನ ವ್ಯಾಪ್ತಿ. ಅದರ ಒಳಗೆ ಭಗವಂತ ಸೇರಿದ್ದಾನೆ ಅಂದ್ರೆ ಅದರ ಒಳಗೆ ಸೇರಿರುವಂತ ಭಗವಂತನ ಹೆಸರೇನು ಅನ್ನುವ ಪ್ರಶ್ನೆ ಬಂದ್ರೆ, ಸತ್ವ ಎನ್ನುವ ಗುಣದ ಒಳಗೆ ಸೇರಿರುವಂತ ಭಗವಂತನಿಗೆ ಸತ್ವ ಅಂತಲೇ ಹೆಸರು. ಆದ್ದರಿಂದ ಗುಣಾಹ್ವಯ, ತತ್ತದ್ರೂಪ ತತ್ತನ್ನಾಮ. ಆದ್ದರಿಂದಲೇ ತತ್ತಚ್ಛಬ್ದವಾಚ್ಯ ಅಂತ ಕರೆಯುವ. ತದ್ರೂಪ, ತನ್ನಾಮ, ತಚ್ಛಬ್ದವಾಚ್ಯ. ಎಲ್ಲ ಭಗವಂತನಿಗೆ ಪ್ರತೀಕ, ಪ್ರತಿಯೊಂದು ಭಗವಂತನಿಗೆ ಪ್ರತಿಮಾ. ಆದ್ದರಿಂದಲೇ ಆ ಪ್ರತೀಕಗಳನ್ನ ಯಾವ ಹೆಸರಿಂದ ನಾವು ಕರಿತೇವೋ ಅದೆಲ್ಲವೂ ಮುಖ್ಯವಾಗಿ ಭಗವಂತನ ನಾಮ. ಎಲ್ಲವೂ ಮುಖ್ಯವಾಗಿ ಭಗವಂತನ ನಾಮ. ಆದ್ದರಿಂದ ವೇದ ಶ್ರುತಿ ಸ್ಮೃತಿಗಳಿಗೆ ಅನುಗುಣವಾಗಿ ಅಪೌರುಷೇಯ ವೇದಗಳು, ಪೌರುಷೇಯ ಮಹಾಭಾರತ, ರಾಮಾಯಣ, ಪಂಚರಾತ್ರ, ಪುರಾಣಾದಿ ಗ್ರಂಥಗಳು, ಅದರಲ್ಲಿ ಭಗವಂತನ ಗುಣಗಳನ್ನ ಹೇಳಿದ್ದಾರೆ. ಅದನ್ನ ಸ್ತೋತ್ರ ಮಾಡಬೇಕು ಅಂತ 11ನೇ ಪದ್ಯದಲ್ಲಿ ದಾಸರು ಹೇಳಿದ್ದನ್ನ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಏನ್ ಹೇಳಿದ್ದಾರೆ ಭಗವಂತನ ಗುಣಗಳನ್ನ ಅದರಲ್ಲಿ ಅಂದ್ರೆ, ಪ್ರಾಕೃತವಾಗಿರತಕ್ಕಂತಹ ಗುಣಗಳು 3. ಆ 3 ಗುಣಗಳಲ್ಲಿ ಆ ಗುಣರೂಪನಾಗಿ, ಗುಣನಾಮನಾಗಿ, ಗುಣಶಬ್ದವಾಚ್ಯನಾಗಿ ಭಗವಂತ ನಿಂತಿದ್ದಾನೆ. ಆದ್ದರಿಂದ ಗುಣಾಹ್ವಯ. ದೇವ್ರ್ಯಾರು? ಗುಣಾಹ್ವಯ. ಅದಾದ್ಮೇಲೆ ಕಾಲಾಹ್ವಯ ಅಲ್ವಾ? ಇದೇ ಜಗನ್ನಾಥದಾಸರದ್ದೇ ಒಂದು ಮಾತಿದೆ. ಕಾಲಾಂತರ್ಗತ, ಕಾಲ ನಿಯಾಮಕ, ಕಾಲಾತೀತ, ತ್ರಿಕಾಲಜ್ಞ, ಕಾಲ ಪ್ರವರ್ತಕ, ಕಾಲ ನಿವರ್ತಕ, ಕಾಲೋತ್ಪಾದಕ, ಕಾಲಮೂರ್ತಿ. ಅದೇ ಕಾಲಮೂರ್ತಿ. ಅಲ್ಲಿ ಕಾಲಮೂರ್ತಿ ಅಂತ ಬಂತಲ್ಲ, ಅದೇ ಕಾಲಾಹ್ವಯ. ಇಲ್ಲಿ ಗುಣಾಹ್ವಯ ಅಂದ್ರೆ ಗೊತ್ತಾಯ್ತು ನಮ್ಗೆ. ಏನದು ಗುಣಾಹ್ವಯ ಅಂತಂದ್ರೆ, ಸತ್ವಗುಣ, ಸತ್ವ, ರಜಸ್ಸು, ತಮಸ್ಸು, ಈ 3 ಗುಣಗಳಲ್ಲಿ ಪರಮಾತ್ಮ ವ್ಯಾಪಿಸಿ ಆ ಗುಣರೂಪನಾಗಿ, ಆ ಗುಣನಾಮಕನಾಗಿ, ಆಯಾ ಗುಣಗಳಿಂದ ಏನೇನು ಕೆಲಸ ಆಗಬೇಕೋ ಆಯಾ ಕೆಲಸವನ್ನು ಮಾಡಿಸ್ತಾ ಇದ್ದಾನೆ. ಸತ್ವಗುಣದಲ್ಲಿ ಸತ್ವದ ನಾಮಕನಾಗಿ, ರಾಜಸ ಗುಣದಲ್ಲಿ ರಜೋನಾಮಕನಾಗಿ, ತಾಮಸ ಗುಣದಲ್ಲಿ ತಾಮಸ ನಾಮಕನಾಗಿ, ಆಯಾ ಗುಣಗಳಿಂದ ಏನೇನು ಕೆಲಸ ಆಗಬೇಕೋ ಆಯಾ ಕೆಲಸಗಳನ್ನೆಲ್ಲ ಭಗವಂತ ಮಾಡಿಸ್ತಾ ಇದ್ದಾನೆ.
ಇಲ್ಲಿ ಕಾಲ ಅಂತ ಬರ್ತಾ ಇದ್ದ ಹಾಗೆ ಕಾಲ ಪರಮಾಣು ಅಂತ ಅರ್ಥ ಆಗತ್ತೆ. ಇಲ್ಲಿ ಗುಣಗಳು ಮೂರಾಯ್ತು, ನಮ್ಗೆ ಗೊತ್ತಾಯ್ತು. ಗುಣಗಳು ಎಷ್ಟಾಯ್ತು? 3. ಸತ್ವಗುಣ, ರಜೋಗುಣ, ತಮೋಗುಣ. ಈ 3 ಗುಣಗಳಲ್ಲಿ ತತ್ತದ್ರೂಪ ತತ್ತನ್ನಾಮಕನಾಗಿ ಭಗವಂತ ಇದ್ದಾನೆ. ಗುಣಾಹ್ವಯ, ಅದು ಅರ್ಥ ಆಯ್ತು. ಇನ್ನು ಕಾಲಾಹ್ವಯ, ಅಲ್ಲಿ ಕಾಲ ಅನಂತ ಇದೆ. ಅದು ಕ್ಷಣ, ಲವ, ನಿಮೇಷ, ತ್ರುಟಿ, ವೇದ, ಕಲಾ, ಕಾಷ್ಠ, ಮುಹೂರ್ತ, ಪ್ರಹರ, ಘಟಿಕಾ, ನಾಡಿ, ದಿನ, ಅಹೋರಾತ್ರಗಳು, 1 ವಾರ, ಪಕ್ಷ, ಸಂವತ್ಸರ, ಹೀಗೆ ಹೋಗ್ತಾ ಇರತ್ತೆ. ಸಂವತ್ಸರದಿಂದ ಮತ್ತೆ ಯುಗಮಾನ, ಆ ಯುಗ, 1 ಮನ್ವಂತರ ಕಾಲ, 1 ಯುಗ, 1 ಯುಗ ಆದ್ಮೇಲೆ ಅದೇ ತಿರುಗಿ ಬ್ರಹ್ಮದೇವರ 1 ವರ್ಷ, ಅದು ಬ್ರಹ್ಮದೇವರ 100 ವರ್ಷ. ಸಾಮಾನ್ಯವಾಗಿ ಪರಕಾಲ ಅಂತ ಇಟ್ಕೊಂಡ್ರೆ ಚತುರ್ಮುಖ ಬ್ರಹ್ಮದೇವರ ಆಯಸ್ಸು ಎಷ್ಟು ದೊಡ್ಡದು ನೋಡಿ ಕಾಲ ಪರಿಮಾಣ. ಆ ಕಾಲ ಪರಿಮಾಣದ ಒಂದೊಂದು ಕ್ಷಣ ಎನ್ನುವ ಕಾಲದ ಘಟ್ಟ ಬಂದ್ರೆ ಅದರಲ್ಲಿ ಕ್ಷಣನಾಮಕನಾಗಿ ಭಗವಂತ ಕ್ಷಣ ನಿಯಾಮಕನಾಗಿ ನಿಂತಿದ್ದ. ಲವ ಅಂತ ಕಾಲದ ಒಂದು ವಿಭಾಗ ಬಂದ್ರೆ ಅದರಲ್ಲಿ ಲವನಾಮಕನಾಗಿ ಲವರೂಪನಾಗಿ ಆ ಕಾಲಘಟ್ಟವನ್ನ ನಿಯಂತ್ರಣ ಮಾಡ್ತಾ ಇದ್ದ. ಕಲಾ, ಕಾಷ್ಠ, ಮುಹೂರ್ತ, ಮತ್ತೆ ಪ್ರಹರ, ಕ್ಷಣ, ಹೀಗೆ ಏನೇನು ಬರುತ್ತೋ ಕಾಲದ ವಿಭಾಗಗಳಲ್ಲಿ ಎಷ್ಟಿದೆಯೋ ಪರಕಾಲ ಒಂದು ಪರಮಾಣು ಕಾಲದಿಂದ ಶುರು ಮಾಡಿಕೊಂಡು ಪರಕಾಲದವರೆಗೂ, ಎಲ್ಲಿಂದ ಪರಮಾಣು ಕಾಲಾದಾರಭ್ಯ ಪರಕಾಲ ಪರ್ಯಂತಂ ಭಗವತಃ ವ್ಯಾಪ್ತಿರ್ವರ್ತತೆ. ಪರಮಾಣು ಕಾಲದಿಂದ ಶುರು ಮಾಡಿಕೊಂಡು ಪರಕಾಲದವರೆಗೆ 34,104 ಕೋಟಿ ವರ್ಷ ಚತುರ್ಮುಖ ಬ್ರಹ್ಮದೇವರ ಆಯುಸ್ಸು. ಅದು ಪರಮ ಮಹತ್ಕಾಲ, ಅದು ದೊಡ್ಡ ಕಾಲ. ಅವನು ಆ ಕಾಲದ ವಿಭಾಗಗಳಲ್ಲಿ ಕಾಲನಾಮಕನಾಗಿದ್ದಾನೆ, ಆದ್ರೆ ಅವನು ಆ ಕಾಲದ ಲಿಮಿಟ್ಗೆ ಒಳಪಟ್ಟಿಲ್ಲ. ಆದ್ದರಿಂದ ಅವನನ್ನ ಕಾಲಾತೀತ ಅಂತ ಕರೀ. ಕಾಲದಲ್ಲಿ ಕಾಲಾಂತರ್ಗತನಾಗಿ, ಕಾಲ ನಿಯಾಮಕನಾಗಿ, ಕಾಲನಾಮಕನಾಗಿ ತತ್ತತ್ಕಾಲ ಪ್ರವರ್ತನೆಯನ್ನ, ಆಯಾ ಕಾಲಗಳನ್ನ ಪ್ರವರ್ತನೆಯನ್ನ ಮಾಡ್ತಾ ಇದ್ರು ಕೂಡ ಸ್ವಾಭಾವಿಕವಾಗಿ ಭಗವಂತ ಕಾಲದ ಬಂಧನಕ್ಕೆ ಒಳಪಟ್ಟಿಲ್ಲ. ಕಾಲಕೋಟಿ ವಿಹೀನತ್ವಂ ಕಾಲಾನಂತ್ಯಂ ಪ್ರಚಕ್ಷತೆ ಅಂತ. ಭಗವಂತ ಕಾಲದಿಂದಲೂ ಅನಂತ. ಕಾಲದಿಂದಲೂ ಅನಂತ ಅಂತಂದ್ರೆ ಈಗ ನಾವು ನೀವು ಚತುರ್ಮುಖ ಬ್ರಹ್ಮದೇವರು ಅಂತ ಇಟ್ಕೊಂಡ್ರೆ ಎಲ್ಲಿಂದ ಎಲ್ಲಿ ತನಕ ಅಂತ ಲೆಕ್ಕ ಇದೆ. ಅವರು ರುದ್ರದೇವರು ಅಂತ ಇಟ್ಕೊಂಡ್ರೆ ಎಲ್ಲಿಂದ ಎಲ್ಲಿ ತನಕ ಎನ್ನುವ ಅರ್ಥ ಇದೆ. ತುಂಬಾ ಆಯಸ್ಸಿರ್ಬಹುದು, ಆದ್ರೆ ಫ್ರಮ್ ಇಂದ ಟು ತನಕ ಇದ್ದೇ ಇದೆ. ಅವರು ಎಲ್ಲಿಂದ ಎಲ್ಲಿವರೆಗೂ ಅಂತ ಚತುರ್ಮುಖ ಬ್ರಹ್ಮದೇವರಿಂದ ಶುರು ಮಾಡಿಕೊಂಡು ತೃಣಾಂತ ಜೀವರವರೆಗೂ ಅವರವರ ಯೋಗ್ಯತಾನುಸಾರವಾಗಿ ಕಾಲದ ಬಂಧನದಲ್ಲಿ ಸಿಕ್ಕವರೇ. ಆದ್ದರಿಂದ ಕಾಲದ ಬಂಧನದಲ್ಲಿ ಸಿಗದೇ ಇರತಕ್ಕಂಥವನು ಭಗವಂತ ಒಬ್ಬನೇ. ಲಕ್ಷ್ಮೀದೇವಿ ಇದ್ದಾಳಲ್ಲ ಅಂತ ಪ್ರಶ್ನೆ ಮಾಡಬಹುದು. ಲಕ್ಷ್ಮೀದೇವಿಯ ಅಸ್ತಿತ್ವವು ಭಗವಂತನ ಅಧೀನ. ಆದ್ದರಿಂದಲೇ ಚಿಂತನೆ ಮಾಡ್ಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥ ತತ್ವಗಳು ಎಷ್ಟು ಅಂತ ಪ್ರಶ್ನೆ ಮಾಡ್ಕೊಂಡಿದ್ದಕ್ಕೆ 2 ತತ್ವಗಳು ಅಂತ ಆಚಾರ್ಯ ಹೇಳಿದ್ರು. ಸ್ವತಂತ್ರಂ ಅಸ್ವತಂತ್ರಂಚ ದ್ವಿವಿಧಂ ತತ್ವಮಿಷ್ಯತೆ. ಸ್ವತಂತ್ರಂ ಅಸ್ವತಂತ್ರಂಚ ಪ್ರಮೇಯಂ ದ್ವಿವಿಧಂ ಮತಂ ತತ್ವಸಂಖ್ಯಾನ ತತ್ವ ವಿವೇಕ ಅಂತ ಆಚಾರ್ಯರ 2 ಕೃತಿಗಳು. ಅದ್ರಲ್ಲಿ ಹೇಳ್ತಾರೆ, ತಿಳ್ಕೊಳ್ಳಿಕ್ಕಿರ್ತಕ್ಕಂಥ ತತ್ವಗಳಲ್ಲಿ 2 ವಿಭಾಗವನ್ನ ಮೊಟ್ಟ ಮೊದಲು ಮಾಡಬೇಕು. ಮೊದಲು 2 ವಿಭಾಗ, ಒಂದು ಸ್ವತಂತ್ರ ತತ್ವ, ಮತ್ತೊಂದು ಅಸ್ವತಂತ್ರ ತತ್ವ. ಆ ಸ್ವತಂತ್ರ ತತ್ವ ಅಂದ್ರೆ ಸ್ವತಂತ್ರೋ ಭಗವಾನ್ ವಿಷ್ಣು, ಅದೊಂಥರ ನಿರ್ಣಯ. ಅದು ಯಾವ ಕಾಲಕ್ಕೂ ತ್ರಿಕಾಲದಲ್ಲಿಯೂ ಭೂತ ಭವಿಷ್ಯ ವರ್ತಮಾನಗಳಲ್ಲಿಯೂ ಬದಲಾಗೋದಿಲ್ಲ. ಯಾವುದು ಬದಲಾಗೋದಿಲ್ಲ? ಭಗವಂತ ಸರ್ವೋತ್ತಮ ಎನ್ನುವಂಥ ತತ್ವ ಯಾವ ಕಾಲಕ್ಕೂ ಬದಲಾಗೋದಿಲ್ಲ. ಆದ್ದರಿಂದಲೇ ಅದನ್ನ ತತ್ವ ಅಂತ ಕರಿ. ತತ್ವಂ ತತ್ವತೋ ವಿದುಹು. ಅತೀತ ಅನಾಗತೆ ಕಾಲೇ ಯತ್ ತಾದೃಶ ಮುದೀರ್ಯತೆ ಕುತಶ್ಚಿದನ್ಯಥಾನೇಯಾತ್ ತತ್ವಂ ತತ್ವತೋ ವಿದುಹು. ಆಚಾರ್ಯರು ತತ್ವ ಎನ್ನುವ ಶಬ್ದಕ್ಕೆ ಅರ್ಥ ಹೇಳುವಾಗ
ಭಾಗವತ ತಾತ್ಪರ್ಯದಲ್ಲಿ ಹೇಳ್ತಾರೆ. ತತ್ವ ಅಂದ್ರೆ ಅರ್ಥ ಏನು? ಅತೀತ ಅಂದ್ರೆ ಕಳೆದು ಹೋದ ಕಾಲದಲ್ಲಿ, ಅನಾಗತ ಇನ್ನು ಬರದೇ ಇರುವಂತಹ ಭವಿಷ್ಯ ಕಾಲದಲ್ಲಿ, ಈಗ ಇರುವಂತಹ ವರ್ತಮಾನ ಕಾಲದಲ್ಲಿ ಒಂದು ಚೂರೂ ಬದಲಾಗದೆ ಯಥಾಸ್ಥಿತಿಯನ್ನ ಕಾಯ್ದುಕೊಂಡು ಹೇಗೋ ಹಾಗೆ ಇರೋದೊಂದು ತತ್ವ ಅಂತ ಕರೀತಾರೆ. ಅಂಥ ತತ್ವದಲ್ಲಿ ಸರ್ವೋತ್ತಮ ತತ್ವ, ಸ್ವತಂತ್ರ ತತ್ವ ಭಗವಂತ. ಅಸ್ವತಂತ್ರ ತತ್ವದಲ್ಲಿ ಮತ್ತೆರಡು ಭಾಗ, ಭಾವವು ದ್ವಿಧೇಯತರತ್ತಂತ, ಅದು ಅದು ಸಬ್ಜೆಕ್ಟ್ ಬೇರೆ ಆಯ್ತು. ಒಟ್ನಲ್ಲಿ ಭಗವಂತ, ಲಕ್ಷ್ಮೀದೇವಿ ಕೂಡ ಕಾಲಾತೀತಳಾಗಿದ್ರೂ ಕೂಡ ಆಕೆಯ ಕಾಲಾತೀತತೆ ಅಂತನ್ನೋದು, ಲಕ್ಷ್ಮಿಯು ಕಾಲಾತೀತಳಾಗಿದ್ದಾಳೆ ಎನ್ನುವಂಥ ಗುಣ ಭಗವತ್ ಪ್ರಸಾದ ಲಬ್ಧ. ಆ ಲಕ್ಷ್ಮೀದೇವಿಯ ಅಸ್ತಿತ್ವ, ಕಾಲಾತೀತತೆ, ದೇಶಾತೀತತೆ ಅಂತನ್ನೋದು ಭಗವಂತನ ಅಧೀನದಲ್ಲಿ ಇರೋದ್ರಿಂದ, ಶ್ರೀಹಿ ಯತ್ಕಟಾಕ್ಷ ಬಲವತಿ ಮಮಯೋನಿರಪ್ಸು ಅಂತಃ ಸಮುದ್ರೆ ಇತ್ಯಾದಿಯಾಗಿ ಪ್ರಮಾಣ ವಾಕ್ಯಗಳು, ಆಚಾರ್ಯರ ಮಾತು, ಶ್ರೀಯತ್ಕಟಾಕ್ಷ ಬಲವತಿತಂ ನಮಾಮಿ ಅಂತ ಹೇಳಿ ಆಚಾರ್ಯರ ದ್ವಾದಶ ಸ್ತೋತ್ರದ ಶ್ರೀಸ್ತುತಿಯ ಮಾತಿದೆ. ಸಾಕ್ಷಾತ್ ಲಕ್ಷ್ಮೀದೇವಿಯೇ ಹೇಳಿದಂಥ ಮಮಯೋನಿರಪ್ಸ್ವ ಅಂತಃ ಸಮುದ್ರೆ, ತನ್ನ ಎಲ್ಲ ಮಹಾಮಾಹಾತ್ಮ್ಯವನ್ನ ಹೇಳಿ ನನಗೆ ಸಾಮರ್ಥ್ಯವನ್ನ ಕೊಟ್ಟವು, ನನಗೆ ಮೂಲ ಕಾರಣನಾಗಿ ನನ್ನ ಸ್ವಾಮಿಯಾಗಿ ನಿಂತವನು ಸಮುದ್ರದ ಮಧ್ಯದಲ್ಲಿ ಮಲಗಿದ್ದಾನೆ ಅಂತ ಆಕೆ ಹೇಳಿದ್ದಾಳೆ. ಶ್ರೀರ್ಯತ್ರ ರೂಪಿಣ್ಯುರುಗಾಯ ಪಾದಯೋ ಕರೋತಿ ಮಾನಂ ಬಹುಧಾ ವಿಭೂತಿಭಿಃ ಅಂತ ಭಾಗವತ ಸ್ಪಷ್ಟವಾಗಿ ಯಾವ ಜಾಗದಲ್ಲಿ ಮಹಾಲಕ್ಷ್ಮೀ ದೇವಿ ಅನೇಕ ರೂಪಗಳಿಂದ ಭಗವಂತನ ಸೇವೆಯನ್ನ ಮಾಡ್ತಾ ಇದ್ದಾಳೋ ಅಂತ ಇದೇ. ಆದರಾತ್ ಅಲೋಪಹ ಎಂಬತಕ್ಕಂಥ ಬ್ರಹ್ಮಸೂತ್ರದಲ್ಲಿ ಅತ್ಯಂತ ಸ್ಪಷ್ಟವಾಗಿ ಲಕ್ಷ್ಮೀದೇವಿ ಭಗವಂತನಲ್ಲಿ ಆದರ ಭಕ್ತಿ ಇಟ್ಟುಕೊಂಡಿರೋದ್ರಿಂದ ಅವಳು ಮಾಡತಕ್ಕಂತಹ ಸೇವೆಯಲ್ಲಿ ಲೋಪ ಇಲ್ಲ. ಯಥಾ ಶ್ರೀ ನಿತ್ಯ ಮುಕ್ತಾಪಿ ಪ್ರಾಪ್ತ ಕಾಮಾಪಿ ನಿತ್ಯದ ಉಪಾಸ್ತೆ ನಿತ್ಯಶೋ ವಿಷ್ಣುಂ ಏವಂ ಭಕ್ತೋ ಹರೇರ್ಭವೇತ್ ಎಂಬುದಾಗಿ ಅದರಲ್ಲಿ ಭಾಷ್ಯಾಚಾರ್ಯ ಬರೆದಿರೋದ್ರಿಂದ ಇಲ್ಲಿ ಕಾಲಾಹ್ವಯ ಅಥವಾ ಕಾಲಾತೀತತೆ ಅಂತನ್ನೋದು ಮಹಾಲಕ್ಷ್ಮೀ ದೇವಿಗೂ ಬರಬಹುದಲ್ಲ ಅಂತ ಪ್ರಶ್ನೆ ಹಾಕೊಂಡ್ರೆ, ಬ್ರಹ್ಮಸೂತ್ರಗಳು, ಶ್ರುತಿಗಳು, ವೇದವಾಕ್ಯಗಳು, ಭಾಗವತಾದಿ ಸ್ಮೃತಿಗಳು ಮತ್ತೆ ಶ್ರೀಮದಾಚಾರ್ಯರ ಇದೆಲ್ಲಕ್ಕೂ ಅನುಗುಣವಾದ ಮಾತು, ಅದೆಲ್ಲವೂ ಸ್ಪಷ್ಟವಾಗಿ ಲಕ್ಷ್ಮೀ ದೇವಿಯ ಕಾಲಾತೀತತೆ ಭಗವಂತನ ಅಧೀನ ಅಂತನ್ನೋದನ್ನ ನಿರ್ಣಯ ಮಾಡ್ತಾ ಇರೋದ್ರಿಂದ ಕಾಲಾಹ್ವಯನಾಗಿ ನಿಂತಿರತಕ್ಕಂಥವನು ಭಗವಂತನೇ. ಆದ್ದರಿಂದ ಅವನಿಗೆ ಕಾಲ ಅಂತ ಹೆಸರು. ಕಾಲ ಕಲಿತ ಸಂಪೂರ್ಣ ಗುಣತ್ವಾತ್ತು ಜನಾರ್ದನ. ಇದು ತುಂಬಾ ದೊಡ್ಡ ಅನುಸಂಧಾನ. ಇದು ರಾಗವಾಗಿ ಹೇಳಲಿಕ್ಕೆ, ನನ್ನನ್ನು ಕೇಳಿದ್ರೆ ಇದನ್ನ ರಾಗವಾಗಿ ಹೇಳಲಿಕ್ಕಿರತಕ್ಕಂಥ ಪದ್ಯ ಅಲ್ಲ. ಇದು ರಾಗವಾಗಿ 4 ಜನ ಕೂತ್ಕೊಂಡು ತಾಳ ತಟ್ಟಿ ಹೇಳಲಿಕ್ಕಿರತಕ್ಕ ಪದ್ಯ ಅಲ್ಲ. ನನ್ನನ್ನು ಕೇಳಿದ್ರೆ 4 ಜನ ಕೂತ್ಕೊಂಡು ಅನುಸಂಧಾನ ಮಾಡ್ಲಿಕ್ಕಿರತಕ್ಕಂಥ ಪದ್ಯ, 4 ಜನ ಕೂತ್ಕೊಂಡು ಮನನ ಮಾಡ್ಲಿಕ್ಕಿರತಕ್ಕಂಥ ಪದ್ಯ, 4 ಜನ ಕೂತ್ಕೊಂಡು ಎಷ್ಟು ಅಡಗಿದೆ ಶಾಸ್ತ್ರ ತತ್ವ ಇದರಲ್ಲಿ ಅಂತ ಚಿಂತನೆ ಮಾಡ್ಲಿಕ್ಕಿರ್ತಕ್ಕಂಥ ಪದ್ಯ. ಹಾಗೆ ಹೇಳ್ತದೆ ನೋಡಿ, ಭಗವಂತನಿಗೆ ಸತ್ವ ಅಂತ ಹೆಸರು. ತುಂಬಾ ದೊಡ್ಡ ಅನುಸಂಧಾನ ಆಗ್ಬಿಡುತ್ತೆ. ಸತ್ವ ಗುಣದ ಒಳಗೆ ಭಗವಂತ ಸತ್ವನಾಮಕನಾಗಿದ್ದಾನೆ ಅಂದ್ರೆ, ಸತ್ವ ಅಂದ್ರೆ ಅರ್ಥ ಏನು? ಬೇಕಲ್ಲ. ಸತ್ವಗುಣದ ಒಳಗೆ ಭಗವಂತ ಸತ್ವ ನಾಮಕನಾಗಿದ್ದಾನೆ ಅಂದ್ರೆ ಮಹಾಗುಣಾಭಿಪೂರ್ಣತ್ವಂ ಸತ್ವಮಿತ್ಯ ವಿಧೀಯತೆ, ಬಲಜ್ಞಾನ ಸಮಾಹಾರ್ಯ ಸತ್ವಮಿತ್ಯ ವಿಧೀಯತೆ. ತುಂಬಾ ದೊಡ್ಡ ಅನುಸಂಧಾನ ಇದೆ ಇದರಲ್ಲಿ. ಯಾರಲ್ಲಿ ಸರ್ವೋತ್ಕೃಷ್ಟವಾಗಿರತಕ್ಕಂಥ ಬಲ ಮತ್ತು ಜ್ಞಾನ ಏಕತ್ರ ಮಿಳಿತವಾಗಿದೆಯೋ ಅಂಥ ಭಗವಂತನಿಗೆ ಸತ್ವ ಅಂತ ಕರೀತಾರೆ. ಅಂಥ ಗುಣಪರಿಪೂರ್ಣನಾದ ಭಗವಂತನಿಗೆ ಸತ್ವ, ದೊಡ್ಡ ದೊಡ್ಡ ಗುಣಗಳಿಂದ ಕೂಡಿದ ಭಗವಂತನಿಗೆ ಸತ್ವ. ಅಂಥ ಸತ್ವನಾಮಕನಾಗಿ ಭಗವಂತ ಸತ್ವಗುಣದಲ್ಲಿ ಇದ್ದ. ಭಕ್ತರಿಗೆ ಯೋಗ್ಯವಾದ ಆನಂದವನ್ನ, ರತಿ ಸುಖವನ್ನ ಉಂಟು ಮಾಡ್ತಾರೆ. ಯಾರಿಂದ ಸುಖ ಹುಟ್ಟಲ್ಪಡ್ತದೋ ಅವ ರಜೋಗುಣದ ಒಳಗೆ ರಜೋನಾಮಕನಾಗಿ ಭಗವಂತ ಇದ್ದ. ಮತ್ತೆ ತಮೋ ಗುಣ ಮುಚ್ಚಿ ಬಿಡ್ತಾನೆ, ಆಚ್ಛಾದನೆಯನ್ನು ಮಾಡಿಬಿಡ್ತಾನೆ. ತಮಸ್ಸು ಅಂದ್ರೆ ಮುಚ್ಚುವುದು, ಎಲ್ಲ ಜಗತ್ತನ್ನ ಮುಚ್ಚಿ ಬಿಡ್ತಾನೆ. ಅನಾದಿಯಾದ ಅವಿದ್ಯಾ ಕಾಮಕರ್ಮ ನಿಮಿತ್ತದಿಂದ ಮುಚ್ಚಿಸಿ ಬಿಡ್ತಾನೆ. ಆದ್ದರಿಂದ ಭಗವಂತ ತಮ. ಹೀಗೆ ರಜೋಗುಣದಲ್ಲಿ ರಜೋನಾಮಕನಾಗಿ, ತಮೋ ಗುಣದಲ್ಲಿ ತಮೋನಾಮಕನಾಗಿ, ಸತ್ವಗುಣದಲ್ಲಿ ಸತ್ವನಾಮಕನಾಗಿ, ಕಾಲದಲ್ಲಿ ಕಾಲನಾಮಕನಾಗಿ, ಕಾಲದ ಅವಯವಗಳಲ್ಲಿ ಕಾಲಾವಯವನಾಮಕನಾಗಿ,
ಇದೆಲ್ಲ ಎಲ್ಲಿ ಗೊತ್ತಾಗತ್ತೆ? ಹಿಂದಿನ ಪದ್ಯದಲ್ಲಿ ದಾಸರು ಹೇಳ್ತಾರಲ್ಲ, ಶ್ರುತಿ ಸ್ಮೃತಿಗಳಿಂದ ಅಂತ ಹೇಳಿ, ಶ್ರುತಿ ಸ್ಮೃತಿಗಳಿಂದ ನಾವು ನೋಡ್ಬೇಕು. ಆ ಶ್ರುತಿ ಸ್ಮೃತಿಗಳಲ್ಲಿ ಈ ಪ್ರಕಾರವಾಗಿ ಭಗವಂತನ ಗುಣಗಳು ಬಂದಿದೆ ಅಂತ ಹೇಳ್ತಕ್ಕಂಥವ್ರು ಯಾರು? ಯಾರು ಹೇಳ್ತಾರ ಅದನ್ನ? ಬಂತದು. ಸತ್ಕವಿ ಜನರ ಭವನಗಳಲ್ಲಿ ಪ್ರತಿ ದಿವಸದಲ್ಲಿ ಸುಖತಾ ಶ್ರವಣವ ಮಾಡುತ್ತ ಪ್ರವರನಾಗುವುದೇ ಅಂತ ಇಲ್ಲಿ ಬಂತು. ಆ ಸುಖತಾ ಶ್ರವಣ ಮಾಡುವಂತ ಒಂದು ಅವಕಾಶ ನಮಗ್ ಜ್ಞಾನಿಗಳು ಕೊಡ್ಬೇಕಾದ್ರೆ ಅವರ ಹೆಗ್ಗದವ ಕಾಯುವುದೇ ಫಲವಿದು ಬಾಳದುವುದಕ್ಕೆ. ಅವರ ಮನೆ ಬಾಗಿಲು ಕಾಯ್ಬೇಕು ಫಸ್ಟ್. ದಾಸದಾಸರ ಮನೆಯ ದಾಸಾನುದಾಸ ಅಲ್ಲಿಂದ ಆರಂಭ ಆಗತ್ತೆ. ಅಲ್ಲಿ ಅವರ ದಾಸನಾಗಿ ಅವರ ಪರಿಚಯವನ್ನು ಮಾಡಿಕೊಂಡು ಅವರ ಸೇವಾದಿಗಳ ಮೂಲಕ ಅವರ ಪ್ರೀತಿಯ ಸಂಪಾದನೆ ಮಾಡಿ ಅಲ್ಲಿಂದ ಅವರ ಮೂಲಕ ಶಾಸ್ತ್ರಶ್ರವಣ ಮಾಡಿ ಎಷ್ಟು ಪ್ರಾಸೆಸ್ ಇದೆ ನೋಡಿ. ಅದಕ್ಕೆ ಪ್ರಚಲಿತ ಪಾಠದಲ್ಲಿರತಕ್ಕಂಥದ್ದನ್ನು ನಾವು ಹಾಗೆಯೇ ತಗೊಂಡ್ರೆ ಈ ಸ್ವರಸವಾದ ಅರ್ಥಕ್ಕೆ ಅನನುಗುಣ ಆಗ್ಬಿಡುತ್ತೆ. ಅದಕ್ಕೆ ವ್ಯಾಖ್ಯಾನದಲ್ಲಿ ಒಂದೊಂದಕ್ಕೂ ಇಂಟರ್ಲಿಂಕ್ ಇರುವಂತೆ ಪದ್ಯಗಳ ಸಂಕಲನವನ್ನ ಎಡಿಟ್ ಮಾಡಿದ್ದಾರೆ. ಶುದ್ಧವಾದ ಕ್ರಮದಲ್ಲಿ ಮಾಡ್ತಾರೆ. ಅದೇ ಇವತ್ತು ಪ್ರಚಲಿತವಾದ, ಇವತ್ತು ನಾವು ನೀವೆಲ್ಲ ಹೇಳ್ತಕ್ಕಂಥ ಪ್ರಿಂಟ್ ಆದ ಪುಸ್ತಕದಲ್ಲಿರುವಂತಹ ಪಾಠ ನಾವು ತಗೊಂಡ್ ನೋಡಿದ್ರೆ ಈ ತರ ಲಿಂಕ್ ನಮ್ಗೆ ಸಿಗೋದಿಲ್ಲ ಒಂದಕ್ಕೊಂದೊಂದಕ್ಕೂ. ಏನ್ ಹೇಳ್ತಾ ಇದ್ದಾರೆ ಇಲ್ಲಿ? ಗುಣದಲ್ಲಿ ಮೂರು ಗುಣಗಳಲ್ಲಿ ಮೂರು ವ್ಯಾಪಿಸಿಕೊಂಡು ಮೂರು ಗುಣನಾಮಕನಾಗಿ ಗುಣಾಂತರ್ಗತನಾಗಿ ಆ ಗುಣಗಳಿಂದ ಕರ್ಮಗಳನ್ನ ತತ್ವದುಚಿತವಾದ ಆ ಗುಣಗಳಿಂದ ಏನು ಕರ್ಮಗಳಾಗ್ಬೇಕೋ ಅದನ್ನ ಮಾಡಿಸ್ತಾ ಇದ್ದಾನೆ. ಮತ್ತೆ ಕಾಲಾಹ್ವಯ ಗೊತ್ತಾಯ್ತು. ಪರಮಾಣು, ದ್ವಿಣುಕ, ತ್ರಿಣುಕ, ಲವ ಮೊದಲಾಗಿರ್ತಕ್ಕ ಪರಕಾಲದವರೆಗೂ ಇರುವಂತ ಕಾಲದ ಎಲ್ಲ ಪರಮಾಣುಗಳಲ್ಲಿ 3ನೇ ಸ್ಕಂದ ಭಾಗವತದಲ್ಲಿ ಬರುತ್ತೆ. ಭಗವಂತನ ಕಾಲಾಂತರ್ಗತೆ, ಕಾಲಾಂತರ್ಗತತ್ವ ಹೇಗಿದೆ ಅಂತ ಹೇಳಿ ಮೈತ್ರೇಯರು ವಿದುರರಿಗೆ ಉಪದೇಶ ಮಾಡ್ತಾರೆ. ಅದರಲ್ಲಿ ಬರುತ್ತೆ ಭಗವಂತ ಈ ಎಲ್ಲ ಕಾಲದ ಅವಯವಗಳಲ್ಲಿದ್ರೂ ಕೂಡ ಅವಯವಗಳಲ್ಲಿ ತತ್ತದ ಅವಯವ ನೋಡಿ ಸಮಗ್ರವಾಗಿ ಒಂದು ಕಾಲ ಅಂತ ಒಂದು ಸರ್ಕಲ್ ಮಾಡ್ರಿ. ಒಂದು ದೊಡ್ಡ ಸರ್ಕಲ್ ಬರೆದು ಖಾಲಿ ಪೇಜಲ್ಲಿ ಅದನ್ನ ಕಾಲ ಅಂತ ಇಟ್ರೆ ಆ ಕಾಲದ ಒಳಗೆ ಕಾಲಾಂತರ್ಗತನಾಗಿ ಕಾಲ ನಿಯಾಮಕನಾಗಿ ಕಾಲನಾಮಕನಾಗಿ ಭಗವಂತ ಇದ್ದಾನೆ. ಒಂದು ದೊಡ್ಡ ಕಾಲ. ಅದರಲ್ಲಿ ಮಧ್ಯವನ್ ಲೈನ್ ಹಾಕ್ರಿ, 4 ಭಾಗ. ಅದನ್ನೇ ಮತ್ತು ಮಧ್ಯ ಪ್ಲಸ್ ಮಾರ್ಕ್ ತರ ಮಾಡಿದ್ರೆ ಅದನ್ನ 1, 2, 3, 4 ಆಯ್ತು. ಆ ಕಾಲದಲ್ಲಿ 4 ವಿಭಾಗ ಆಯ್ತು. ಅದರಲ್ಲೇ ಮತ್ತೆ ಇಂಟು ಹಾಕಿದ್ರೆ ಎಷ್ಟಾಯ್ತು? ಮತ್ತಿನ್ನೂ ಕೆಲವು ಭಾಗಗಳಾಯ್ತು. ಅಂದ್ರೆ ಪರಕಾಲ, ಪರಮ ಮಹತ್ಕಾಲ, ದೊಡ್ಡ ಕಾಲ ಏನಿದೆ ಆ ಕಾಲದಲ್ಲಿ ಕಾಲನಾಮಕನಾಗಿದ್ದಾನೆ. 4 ವಿಭಾಗ ಮಾಡಿದಾಗ ಆ 4 ಅವಯವಗಳೇನು ಬಂತು, ಆ ಅವಯವಗಳಲ್ಲೂ ನಿಯಾಮಕನಾಗಿ ಅಂತರ್ಗತನಾಗಿ ಆ ನಾಮಕನಾಗಿದ್ದ. ಇನ್ನೂ ಅದನ್ನ ಅವಯವ ಮಾಡಿದ, ಇನ್ನೂ ಅದನ್ನ ಒಡೆದು ಸೀಳಿ ಕೊನೆಗೆ ಪರಮಾಣುವಿನ ತನಕ ನೀವು ಹೊರಟೋದಾಗ ಅಲ್ಲೂ ಇದ್ದ. ಅಣೋರಣೀಯಾನ್ ಮಹತೋ ಮಹೀಯಾನ್ ಎನ್ನುವ ಅನುಸಂಧಾನ ಇಲ್ಲಿದೆ. ಆದ್ದರಿಂದ ಗುಣಕಾಲಾಕ್ವಯ. ಮುಂದೆ ಏನು? ಆಗಮಾರ್ಣವ. ಗುಣಕಾಲಗಳಲ್ಲಿ ವ್ಯಾಪಿಸಿಕೊಂಡು ತತ್ತನ್ನಾಮಕನಾಗಿ ನಿಂತಿರೋದಲ್ಲ. ಆಗಮಾರ್ಣವ. ಅರ್ಣವ ಅಂದ್ರೆ ಸಮುದ್ರ, ಆಗಮ ಅಂದ್ರೆ ವೇದಗಳು. ವೇದಗಳೆಂಬ ಸಮುದ್ರದ ತುಂಬಾ ಇವನೇ ತುಂಬಿಟ್ಟಿದ್ದ. ವೇದಾಕ್ಷರಾಣಿ ಯಾವಂತಿ ಪಠಿತಾನಿ ದ್ವಿಜಾತಿಭಿ ತಾವಂತಿ ಹರಿನಾಮಾನಿ ಕೀರ್ತಿತಾನಿ ನ ಸಂಶಯ ಎನ್ನುವ ಸ್ಮೃತಿ ಜಗನ್ನಾಥದಾಸರ ಈ ಮಾತಿಗೆ ಪ್ರಮಾಣ. ಆಗಮಾರ್ಣವ. ಆಗಮಾರ್ಣವ ಆಹ್ವಯ ಅಂತ. ಆಹ್ವಯ ಅನ್ನೋದನ್ನ ನಾವು ಇಟ್ಕೋಬೇಕು. ಮತ್ ನಾವು ದೇವ್ರು ಯಾರು? ಗುಣಾಹ್ವಯ, ಕಾಲಾಹ್ವಯ. ಅದರಲ್ಲಿ ಗುಣದಲ್ಲಿ ಮತ್ತೆ ವಿಭಾಗ ಮಾಡಿದ್ದಾಯ್ತು. ಸತ್ವ, ರಜಸ್ಸು, ಗುಣ ಅಂತ, ತಮಸ್ಸು ಅಂತ. ಅದರಲ್ಲಿ ಕಾಲದಲ್ಲಿ ಪರಮಾಣು ಕಾಲದಿಂದ ಶುರು ಮಾಡಿಕೊಂಡು ಪರಕಾಲದ ತನಕ ವಿಭಾಗ ಮಾಡಿ ಆ ವಿಭಾಗಗಳ ನಾಮಕನಾಗಿ ನಿಯಾಮಕನಾಗಿ ಅಂತರ್ಗತನಾಗಿದ್ದಾನೆ. ಒಟ್ಟು ಸಮಗ್ರ ಕಾಲಾವಯವಗಳಲ್ಲಿ ತುಂಬಿದ್ದಾನೆ ದೇವರು ಅಂತ ತಿಳ್ಕೊಂಡಿದ್ದಾಯ್ತು. ಅಲ್ಲಿಂದ ಮುಂದೆ ಆಗಮಾರ್ಣವ. ವೇದಶಾಸ್ತ್ರಗಳೆಂಬ ಸಮುದ್ರದಲ್ಲೆಲ್ಲ ಇವನೇ ಇರೋದು. ವೇದಗಳು ಆಗಮಾರ್ಣವ ಅಂದ್ರೆ ಅದುಷ್ಟವಾಕ್ಯವಾದ್ದರಿಂದ ವೇದಗಳಿಗೆ ಆಗಮ ಅಂತ. ಆಗಮ ಅದುಷ್ಟವಾಕ್ಯತ್ವ. ಅದುಷ್ಟವಾಕ್ಯ ಅಂತಂದ್ರೆ ಇದರಲ್ಲಿ ಬೇಡದ್ದು ಅಂತಿಲ್ಲ, ಕೆಟ್ಟ ಮಾತದು ಅಂತಿಲ್ಲ. ಎಲ್ಲವೂ ಪ್ರತ್ಯಕ್ಷರ ಪ್ರತಿಪದವು ನಮಗೆ ಪ್ರಮಾಣವೇ. ಆದ್ದರಿಂದ ವೇದಗಳಿಗೆ
ಆಗಮ ಅಂತ ಕರೀತಾರೆ. ಆಗಮ ಉಪಲಕ್ಷಣಯ ಬ್ರಾಕೆಟ್ ಅಲ್ಲಿ ಇತಿಹಾಸ ಪುರಾಣಗಳು ಅಂತ ಇಟ್ಕೋಬೇಕು. ಇಲ್ಲಿ ಆಗಮಾಹ್ವಯ ಆಗಮಾರ್ಣವ ಅಂತ ದಾಸರು ಹೇಳಿರೋದ್ರಿಂದ ಆಗಮಾರ್ಣವ ಅಂತಂದ್ರೆ ಏನು? ವೇದಗಳೆಂಬ ಸಮುದ್ರ. ಆ ವೇದಗಳೆಂಬ ಸಮುದ್ರಕ್ಕೆ ಅನುಕೂಲವಾಗಿರ್ತಕ್ಕಂಥದ್ದು ಸಚ್ಚಾಸ್ತ್ರಗಳು, ಇತಿಹಾಸ, ಪುರಾಣ, ಪಂಚರಾತ್ರ, ಮೂಲ ರಾಮಾಯಣ, ಅದೆಲ್ಲವೂ ಕೂಡ ಸಚ್ಚಾಸ್ತ್ರಗಳು ಅಂತ ಕರೀತಾರೆ. ಆ ಸಚ್ಚಾಸ್ತ್ರಕ್ಕೆ ಅನುಗುಣವಾಗಿರ್ತಕ್ಕಂಥದ್ದು ವೇದಗಳಿಗೆ ಮತ್ತು ವೇದಾನುಗುಣವಾಗಿರ್ತಕ್ಕ ಪೌರುಷೇಯ ಶಾಸ್ತ್ರಗಳಿಗೆ ಅನುಗುಣವಾಗಿರ್ತಕ್ಕಂತಹ ಶ್ರೀಮದಾಚಾರ್ಯರ ಭಾಷ್ಯ, ಅದರ ಆ ಪರಂಪರೆಯಲ್ಲಿ ಬಂದಿರತಕ್ಕ ಮಹಾನುಭಾವರ ಟೀಕಾ ಟಿಪ್ಪಣಿಗಳು, ಆ ಎಲ್ಲ ಗ್ರಂಥಗಳು ವೇದ ಉಪಲಕ್ಷಣೆಯ ಸಮಗ್ರ ವಾಂಗ್ಮಯ ಪ್ರಪಂಚ, ಸಚ್ಚಾಸ್ತ್ರ ಪ್ರಪಂಚದಲ್ಲಿ ತುಂಬಿದ್ದಾನೆ ದೇವರು. ಹಾಗೆ ಮಹಾಭಾರತ ಅಂದ್ರೆ ಭಗವಂತನ ಹೆಸರು. ನಾರಾಯಣಸ್ಯ ನಾಮಾನಿ ಸರ್ವಾಣಿ ವಚನಾನಿತು ತತ್ ಸಾಮರ್ಥ್ಯಾಭಿಧಾಯಿನಿ ಅಂತ. ಎಲ್ಲವೂ ದೇವರ ಹೆಸರೇ. ಒಂದೊಂದು ಹೆಸರು ದೇವರ ಸಾಮರ್ಥ್ಯವನ್ನು ಹೇಳ್ತಾ ಇದೆ. ಮಹಾಭಾರತ ಅಂದ್ರೆ ಭಗವಂತನ ಹೆಸರು, ರಾಮಾಯಣ ಅಂದ್ರೆ ಭಗವಂತನ ಹೆಸರು, ಋಗ್ ಅಂದ್ರೆ ಭಗವಂತ, ಯಜುರ್ ಅಂದ್ರೆ ಭಗವಂತ, ಸಾಮ ಅಂದ್ರೆ ಭಗವಂತ, ಅಥರ್ವ ಅಂದ್ರೆ ಭಗವಂತ, ಎಲ್ಲವೂ ದೇವರ ಹೆಸರು. ಆ ಅಥರ್ವನಾಮಕನಾಗಿ ಅದರಲ್ಲಿರೋದ್ರಿಂದ ಆ ವೇದಕ್ಕೆ ಅಥರ್ವ ವೇದ ಅಂತ ಹೆಸರು, ಋಗ್ನಾಮಕನಾಗಿ ಅದರಲ್ಲಿರೋದ್ರಿಂದ ಅದಕ್ಕೆ ಋಗ್ವೇದ ಅಂತ. ಆದ್ದರಿಂದ ದೇವರೇ ಇದ್ದಾನೆ ಅಂದ್ರೆ ಆ ಋಗ್ವೇದದಲ್ಲಿ ಬರತಕ್ಕ 10,000 ಚಿಲ್ಡ್ರೆ ಮಂತ್ರಗಳು ದೇವರ ನಾಮಗಳೇ. ಅದು ನಾನು ಹೇಳಿದ್ದೀನಿ ಅವಾಗ್ಲೇ. ವೇದಾಕ್ಷರಾಣಿ ಯಾವಂತಿ ಪಠಿತಾನಿ ದ್ವಿಜಾತಿಭಿ ತಾವಂತಿ ಹರಿನಾಮಾನಿ ಕೀರ್ತಿತಾನಿ ನ ಸಂಶಯ ಅಂತ. ಬ್ರಾಹ್ಮಣರುಗಳು ವೇದವನ್ನ ಪಾರಾಯಣ ಮಾಡ್ಲಿಕ್ಕೆ ಅಧಿಕಾರ ಇರತಕ್ಕ ವ್ಯಕ್ತಿಗಳು ಎಷ್ಟು ಅಕ್ಷರಗಳನ್ನ ಪಾರಾಯಣ ಮಾಡ್ತಾರೋ ವೇದದ್ದು, ಆ ಅಕ್ಷರಗಳೆಲ್ಲವೂ ದೇವರ ನಾಮ, ಸಂಶಯ ಬೇಡ ಇದರಲ್ಲಿ ಅಂತ ಸ್ಮೃತಿ ಅತ್ಯಂತ ಸ್ಪಷ್ಟವಾಗಿ ತಿಳಿಸಿಕೊಡ್ತಾ ಇದೆ. ಆದ್ದರಿಂದ ಆಗಮಾರ್ಣವ ಆಹ್ವಯ ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾ ಆದಾವಂತೆ ಚ ಮಧ್ಯೆ ಚ ವಿಷ್ಣು ಸರ್ವತ್ರ ಗೀಯತೆ ಅನ್ನುವ ಹರಿವಂಶ ಇದೆಲ್ಲಕ್ಕೂ ಮೂಲ ಪ್ರಮಾಣ. ಆದ್ದರಿಂದ ಆಗಮಾರ್ಣವಾಹ್ವಯ ಎಲ್ಲ ವೇದಗಳ ಎಲ್ಲ ಶಾಸ್ತ್ರಗಳ ಪ್ರತಿಯೊಂದು ಅಕ್ಷರಗಳು ದೇವರ ನಾಮ. ಜಾಸ್ತಿ ಆಗೋಗುತ್ತೆ ಬೇಡ. ಅದಾದ್ಮೇಲೆ ಕುಂಭಿಣಿ, ಪರಮಾಣು, ಅಂಬುಧಿಗಳಲ್ಲಿ ವನ, ಗಿರಿ, ನದಿ. ಕುಂಭಿಣಿ, ಕುಂಭಿಣಿ ಅಂದ್ರೆ ಏನು? ಭೂಮಿ. ಭೂಮಿಯಲ್ಲಿದ್ದಾನೆ ಭಗವಂತ. ಕುಂಭಿಣಿ ಅಂದ್ರೆ ಗೊತ್ತಾಯ್ತು ನಮಗೆ. ಕುಂಭಿಣಿ ಅಂದ್ರೆ ಏನು? ಭೂಮಿ. ಆ ಭೂಮಿಯ ಪ್ರತಿಯೊಂದು ಕಡೆಗಳಲ್ಲೂ ಭಗವಂತ ಇದ್ದಾನೆ. ಕುಂಭಿಣಿ ಪರಮಾಣು. ಭೂಮಿ ಎಷ್ಟಿದೆ ನೋಡಿ, ಲೆಕ್ಕ ಹಾಕ್ರಿ. ಭೂಮಿ ಎಷ್ಟಿದೆ? ವಿಸ್ತೃತವಾದದ್ದು ಭೂಮಿ. ಅಂತ ಭೂಮಿಯ ಒಂದೊಂದು ಪರಮಾಣುಗಳಲ್ಲಿಯೂ ಭಗವಂತ ಇದ್ದಾನೆ. ಕುಂಭಿಣಿ ಪರಮಾಣು. ಭೂಮಿಯಲ್ಲಿ, ಭೂಮಿಯ ಪರಮಾಣುಗಳಲ್ಲಿ, ಮತ್ತೆ ಆಹ್ವಯ, ಕುಂಭಿಣಿ ಪರಮಾಣ್ವಾಹ್ವಯ ಅಂತ ಅರ್ಥ ಮಾಡ್ಬೇಕು, ಆವರ್ತನೆ ಮಾಡ್ಬೇಕು ನಾವು. ಮತ್ತೆ ಅಲ್ಲಿ ಭೂಮಿಯಲ್ಲಿ ಭೂಮಿ ನಾಮಕನಾಗಿ, ಕುಂಭಿಣಿಯಲ್ಲಿ, ಕುಂಭಿಣಿ ಅಂದ್ರೆ ಭೂಮಿ, ಕುಂಭಿಣಿಯಲ್ಲಿ ಭೂಮಿ ನಾಮಕ ಅಂದ್ರೆ ಕುಂಭಿಣಿ ನಾಮಕನಾಗಿ, ಅದರ ಕುಂಭಿಣಿಗಳಲ್ಲಿರತಕ್ಕ ಪರಮಾಣುಗಳಲ್ಲಿ, ಆ ಭೂಮಿಯಲ್ಲಿರುವಂತಹ ಅನಂತ ಪರಮಾಣುಗಳಲ್ಲಿ ಪರಮಾಣು ನಾಮಕನಾಗಿ ತತ್ತತ್ ಪರಮಾಣು. ಯಾಕಂದ್ರೆ ಒಂದಕ್ಕಿಂತ ಒಂದು ಬೇರೆ ಆಗಿರ್ಬೇಕಾದ್ರೆ ಎಷ್ಟು ರೂಪಗಳಿದೆ ನೋಡಿ ದೇವರದ್ದು, ಅನಂತ ರೂಪಗಳು. ಆ ಪರಮಾಣುಗಳಲ್ಲಿ ಪರಮಾಣು ನಾಮಕನಾಗಿ ಆ ಪರಮಾಣು ರೂಪದಿಂದ ಅಂಬುಧಿಗಳಲ್ಲಿ, ಅಂಬುಧಿ ಸಮುದ್ರಗಳು, ಸಪ್ತ ಸಾಗರಗಳಿದೆ. ಎಲ್ಲ ಸಮುದ್ರಗಳಲ್ಲಿ, ಸಮುದ್ರದ ಪರಮಾಣುಗಳಲ್ಲಿ ತತ್ತನ್ನಾಮ. ಕ್ಷೀರ ಅಂದ್ರೆ ಭಗವಂತನ ಹೆಸರು, ದಧಿ ಅಂದ್ರೆ ಭಗವಂತನ ಹೆಸರು, ಲವಣ ಅಂದ್ರೆ ಭಗವಂತನ ಹೆಸರು, ಎಲ್ಲವೂ ದೇವರ ಹೆಸರೇ. ಆ ಸಮುದ್ರದಲ್ಲಿ ಸಮುದ್ರ ನಾಮಕನಾಗಿ, ಸಮುದ್ರದ ನೀರಿನ ಪರಮಾಣುಗಳಲ್ಲಿ ಜಲಪರಮಾಣು ರೂಪದಿಂದ ಆ ಜಲಪರಮಾಣು ನಾಮಕನಾಗಿ, ವನ ಪರ್ವತಗಳಲ್ಲಿ ಮೇರು, ಮಂದರ, ಪಾರಿಯಾತ್ರ, ಸಹ್ಯ, ಹಿಮವಂತ ಮೊದಲಾಗಿರ್ತಕ್ಕಂಥ ಎಲ್ಲ ಪ್ರಸಿದ್ಧ ಪರ್ವತಗಳು ಮತ್ತು ನಮಗ್ ಗೊತ್ತಿಲ್ಲದೆ ಇರತಕ್ಕ ಅಪ್ರಸಿದ್ಧ ಪರ್ವತಗಳು, ಎಲ್ಲ ಪರ್ವತಗಳಲ್ಲಿ ಪರ್ವತ ರೂಪನಾಗಿ, ಪರ್ವತಾಂತರ್ಗತನಾಗಿ, ಪರ್ವತ ನಾಮಕನಾಗಿ, ವನ, ದೇವದಾರು ವನ, ಕದಲಿಕಾವನ, ದಂಡಕಾರಣ್ಯ,
ಬೇಕಾದಷ್ಟು ವನ ಇದೆ. ಪ್ರಸಿದ್ಧವಾದ ಚಂಪಕಾರಣ್ಯ, ಪ್ರಸಿದ್ಧವಾದ ವನಗಳು ಮತ್ತು ಅಪ್ರಸಿದ್ಧವಾದ ವನಗಳು, ಆ ಎಲ್ಲ ನೈಮಿಷಾರಣ್ಯ ಮೊದಲಾದ ಎಲ್ಲ ವನಗಳಲ್ಲಿ ವನನಾಮಕನಾಗಿ ವನಾಂತರ್ಗತನಾಗಿ ಆ ವನದೊಳಗಿರತಕ್ಕಂತಹ ಎಲ್ಲ ಪದಾರ್ಥಗಳ ಒಳಗೂ ನೋಡಿ, ಬರೀ ವನ ಕಾಡು ಅಂತ ಇಟ್ಕೊಂಡ್ರೆ ಇದು ಯಾವ ಕಾಡು? ದಂಡಕಾರಣ್ಯ. ಭಗವಂತನಿಗೆ ದಂಡಕ ಅಂತ ಹೆಸರು, ಭಗವಂತನಿಗೆ ಅರಣ್ಯ ಅಂತ ಹೆಸರು, ದಂಡಕಾರಣ್ಯ. ಆ ದಂಡಕಾರಣ್ಯದಲ್ಲಿ ಎಷ್ಟು ಮರಗಳಿದೆ? ಆ ಮರಗಳ ಒಳಗೆ ಮರ ರೂಪನಾಗಿ ಮರಾಂತರ್ಗತನಾಗಿ ಆ ಮರಗಳ ನಾಮಕನಾಗಿ ಎಷ್ಟು ಪ್ರಾಣಿಗಳಿದೆ? ಆ ಪ್ರಾಣಿಗಳ ಒಳಗೆ ಪ್ರಾಣಿ ರೂಪನಾಗಿ ಪ್ರಾಣಿ ನಾಮಕನಾಗಿ. ಇದು ಮುಗಿಯೋದಿಲ್ಲ. ಈ ಕಾರಣದಿಂದಲೇ ಲಕ್ಷ್ಮೀ ದೇವಿಗೆ ದೇವರ ಗುಣಾನುಸಂಧಾನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಲಕ್ಷ್ಮೀ ರಕ್ಷೀಣ ದೀಕ್ಷಾ ಗಣಯಿತು ಮನುಪಕ್ರಾಂತ ಸಂವಿದ್ಗುಣಾನಾಂ ಆನಂತ್ಯಾನಿ ಸ್ವಭರ್ತು ಪದಕಮಲ ನಿಷ್ಠಾಂಗುಲಿ ಸನ್ನಖಸ್ಯ ನವನವ ಸುವಿಶೇಷೋಪಲಂಭೇನ ತತ್ತತ್ಕಾಲೇ ಕೌತೂಹಲಾಬ್ಧೌ ಸುಮಹತಿ ಗಹನೇ ಗಾಹಮಾನ ಅವತಾತ್ ನಃ. ದೇವರ ಪಾದ ಕಮಲದ ಉಗುರಿನ ತುದಿಯ ಅನಂತ ಗುಣಗಳನ್ನ ಲೆಕ್ಕ ಹಾಕಿ ಲಕ್ಷ್ಮಿಗೆ ಯಾಕಾಗ್ತಾ ಇಲ್ಲ ಅಂದ್ರೆ ಈ ಕಾರಣಕ್ಕೆ ಆಗ್ತಾ. ಕೇವಲ ದಂಡಕಾರಣ್ಯ ಅಂತ ಒಂದು ಇಟ್ಕೊಂಡ್ರೆ, ಚಂಪಕಾರಣ್ಯ ಅಂತ ಇಟ್ಕೊಂಡ್ರೆ, ಶ್ವೇತಾರಣ್ಯ ಅಂತ ಇಟ್ಕೊಂಡ್ರೆ, ಗುಹಾರಣ್ಯ ಅಂತ ಅರಣ್ಯಗಳೆಷ್ಟಿವೆ? ಆ ಅರಣ್ಯಗಳಲ್ಲಿ ಒಂದೊಂದು ಅರಣ್ಯಗಳಲ್ಲಿರ್ತಕ್ಕಂತಹ ಮರಗಿಡ, ಪಶು ಪಕ್ಷಿ ಪ್ರಾಣಿ, ಕ್ರಿಮಿ ಕೀಟ, ಹಾವು, ಹಲ್ಲಿ ಮೊದಲಾದ ಪ್ರಾಣಿಗಳು ಬೇರೆ ಅರಣ್ಯದಲ್ಲಿಲ್ಲ. ಅತತ್ತ ಜಾತಿಯೇ ಬೇರೆ. ಇನ್ನು ಹೇಗಿದೆ ನೋಡಿ ಭಗವಂತನ ವ್ಯಾಪ್ತಿ, ಸರ್ವತ್ರ ವ್ಯಾಪ್ತ ವಿಷ್ಣು. ಭಗವಂತನನ್ನ ವಿಷ್ಣು ಅಂತ ಯಾಕೆ ಕರೀತಾರೆ? ಈ ಕಾರಣದಿಂದ ವಿಶುಲ್ರ ವ್ಯಾಪ್ತೌ, ಇಂಚು ಇಂಚು ಬಿಡದ ಹಾಗೆ ವ್ಯಾಪಿಸಿಕೊಂಡಿದ್ದಾನೆ ದೇವ. ವನ, ಗಿರಿ, ನದಿ ನಮಗೊತ್ತು, ಗಂಗಾ, ಸಿಂಧು, ಯಮುನಾ, ಸರಸ್ವತಿ, ಗೋದಾವರಿ ಮೊದಲಾದ ಪ್ರಸಿದ್ಧ ನದಿಗಳು, ಅಪ್ರಸಿದ್ಧ ನದಿಗಳು ಎಷ್ಟಿದೆಯೋ ಗೊತ್ತಿಲ್ಲ. ಆ ಎಲ್ಲ ನದಿಗಳ ಒಳಗೆ ನದಿನಾಮಕನಾಗಿ, ನದಿಯ ಪರಮಾಣುಗಳ ಒಳಗೆ ನದಿ ಪರಮಾಣು ರೂಪದಿಂದ ಇದ್ದವನಾಗಿ, ಇದೇ ಮೊದಲಾದ ನೋಡಿ ಗುಣ, ಕಾಲ, ಆಗಮಾರಣ, ಕುಂಭಿಣಿ, ಪರಮಾಣು, ಅಂಬುಧಿಗಳಲ್ಲಿ ವನ, ಗಿರಿ, ನದಿಗಳೊಳಗೆ ತತ್ತದಾಹ್ವಯನಾಗಿ. ಈಗ ಆಹ್ವಯ ಅನ್ನೋದನ್ನ ಎಲ್ಲಕ್ಕೂ ನಾವು ಅನ್ವಯ ಮಾಡಬೇಕು. ನಿಧಾನ ಹೇಳ್ತೀನಿ ನಾನು, ಅವಾಗ ಹೇಳ್ತಾ ಬಂದೀನಿ. ಗುಣದಲ್ಲಿ ಗುಣಾಹ್ವಯ, ಕಾಲದಲ್ಲಿ ಕಾಲಾಹ್ವಯ, ಆಗಮವೆಂಬ ಸಮುದ್ರದಲ್ಲಿ ಆ ಹೆಸರಿನಿಂದ, ಕುಂಭಿಣಿ ಪರಮಾಣುಗಳಲ್ಲಿ ತತ್ತನ್ನಾಮಕನಾಗಿ, ಸಮುದ್ರಗಳಲ್ಲಿ ಆ ನಾಮಕನಾಗಿ, ವನ, ಗಿರಿ, ನದಿ ಮೊದಲಾದದರೊಳು ಮೊದಲಾದ ಇದೇ ಮೊದಲಾದ ಎಲ್ಲದರಲ್ಲಿ, ಇದೇ ಮೊದಲಾದ ಪ್ರತಿಯೊಂದು ಪದಾರ್ಥಗಳಲ್ಲಿ 11ನೇ ಸ್ಕಂದ ಭಾಗವತದಲ್ಲಿ ಕೃಷ್ಣ ಸ್ಪಷ್ಟ ಹೇಳ್ತಾನೆ. ಖಂ ವಾಯುಮಗ್ನಿಂ ಸಲಿಲಂ ಮಹೀಂಚ ಜ್ಯೋತಿಂಷಿ ಸತ್ವಾನಿ ದಿಶೋದ್ರುಮಾದೀನ್ ಸರಿತ್ ಸಮುದ್ರಾಂಶ್ಚ ಹರೇಶ್ ಶರೀರಂ ಯತ್ಕಿಂಚ ಭೂತಂ ಪ್ರಣಮೇದನನ್ಯಂ. ನೋಡಿದ ಕಡೆಯಲ್ಲೆಲ್ಲ ಭಗವಂತನ ಪ್ರತೀಕ ಅಂತ ನಮಸ್ಕಾರ ಮಾಡಬೇಕು. ಅವ್ನು ಹೇಳೋ ಮಾತು, ಭಗವಂತ ಹೇಳಿದ ಮಾತು, ಏಕಾದಶ ಸ್ಕಂಧ ಭಾಗವತದಲ್ಲಿ ಭಗವಂತ ಹೇಳಿದ ಮಾತು, ಅದೆಲ್ಲದರ ಅನುವಾದ ಇದು. ಆದ್ದರಿಂದ ನಾವಿದನ್ನ ರಾಗವಾಗಿ ತಾಳ ತಟ್ಟಿ 10 ಜನ ಕೂತ್ಕೊಂಡು ಹೇಳಿದ್ರೆ ಹೇಳಬೇಕು, ನಾನು ಹೇಳಬಾರದು ಅಂತ ಹೇಳ್ತಾ ಇಲ್ಲ. ಆದ್ರೆ ಅರ್ಥಾನುಸಂಧಾನ ಪೂರ್ವಕವಾಗಿ ಹೇಳಿದಾಗ ಆನಂದ ಎಷ್ಟಾಗುತ್ತೆ, ಸಂತೋಷ ಎಷ್ಟು ನಮಗೆ ಊಹೆ ಮಾಡ್ಬೇಕಲ್ವ ನಾವೇ. ಆದ್ದರಿಂದ ಖಂ ಆಕಾಶ, ವಾಯು, ಅಗ್ನಿ, ನೀರು, ಭೂಮಿ ಎಲ್ಲ ಹೊಳೆಯುವ ಪದಾರ್ಥ, ಸೂರ್ಯ, ಚಂದ್ರ, ನಕ್ಷತ್ರ ಮೊದಲಾದ ಪದಾರ್ಥಗಳು, ಎಲ್ಲ ದಿಕ್ಕುಗಳು, ಎಲ್ಲ ಮರಗಳು, ನದಿಗಳು, ಸಮುದ್ರಗಳು ಎಲ್ಲವೂ ಭಗವಂತನ ಶರೀರ. ಅಂದ್ರೆ ಎಲ್ಲವೂ ಭಗವಂತನಿಗೆ ಪ್ರತೀಕ. ಅದರ ಯೋಗ್ಯತಾನುಸಾರವಾಗಿ ಭಗವಂತ ಆ ಎಲ್ಲದರ ಒಳಗೆ ವ್ಯಾಪಿಸಿಕೊಂಡಿದ್ದಾನೆ ಅನ್ನೋದನ್ನ ತಿಳಿದು ನಾವು ನಮಸ್ಕಾರವನ್ನ ಮಾಡಬೇಕು. ಇದೇ ಮೊದಲಾದ ಎಲ್ಲದರಲ್ಲೂ ಭಗವಂತ ಇದ್ದಾನೆ. ಭಗವಂತ ಇಲ್ಲದೆ ಇರತಕ್ಕಂತಹ ಜಾಗ ಯಾವುದೂ ಇಲ್ಲ. ನೋಡಿ ಎಲ್ಲ ಬಂದಾಯ್ತು ಇಲ್ಲಿ. ಗುಣ, ಕಾಲಾಕ್ವಯ, ಆಗಮಾರ್ಣವ, ಕುಂಭಿಣಿ, ಪರಮಾಣ್ವಂಬುಧಿಗಳಲ್ಲಿ ವನ, ಗಿರಿ, ನದಿ ಮೊದಲಾದದರೊಳಗೆ, ಇವೇ ಮೊದಲಾದ ಸಕಲ ಪದಾರ್ಥಗಳಲ್ಲಿ ಏತೇನ ಸರ್ವೇ ವ್ಯಾಖ್ಯಾತಾಹ ಅಂತ ಬ್ರಹ್ಮಸೂತ್ರದ ನ್ಯಾಯ.
ಒಂದ್ 4 ಹೇಳಿ ಇದರಂತೆ ಎಲ್ಲಾದ್ರಲ್ಲಿಯೂ 4 ಶಬ್ದಗಳನ್ನ ಭಗವಂತನಲ್ಲಿ ಸಮನ್ವಯ ಮಾಡಿ ಇದರಂತೆ ಎಲ್ಲ ಶಬ್ದಗಳು ಭಗವಂತನದ್ದೇ ಅಂತ ತಿಳಿಬೇಕು ಅಂತ ಹೇಳಿದ ಹಾಗೆ ಇದೇ ಮೊದಲಾದ ದಾಸರು ಯಾವ್ಯಾವ್ದ್ರಲ್ಲಿ ಭಗವಂತ ಇದ್ದಾನೆ ಅಂತ ಅವನ ಪ್ರತಿಮೆಯನ್ನು ಹೇಳ್ತಾ ಬಂದ್ರೆ ಅದು ಮುಗಿಯೋದಿಲ್ಲ, ಅನಂತ ಪ್ರತೀಕ ಆಗ್ಬಿಡತ್ತೆ. ಆದ್ದರಿಂದ ಇದೇ ಮೊದಲಾದ ಅಂತಂದು ಬಿಟ್ರೆ ಎಲ್ಲದರೊಳಗೂ ಭಗವಂತ ಇದ್ದಾನೆ ಅಂತ. ಇದೇ ಮೊದಲಾದವುಗಳಲ್ಲಿ ಭಗವಂತ ಇದ್ದಾನೆ ಕಾಣ್ಬೇಕಲ್ಲ ನಮಗೆ. ನಮ್ ಸಮಸ್ಯೆ ಅದು, ಕಾಣ್ತಾ ಇಲ್ಲ. ಹೇಗಿದ್ದಾನೆ ಅಂದ್ರೆ ದಾಸರು ಒಂದು ದೃಷ್ಟಾಂತ ಎಕ್ಸಾಂಪಲ್ ಕೊಡ್ತಾರೆ. ಇಂಧನಗತ ಪಾವಕನಂತಿಹನು ಎಂಬುವುದೇ. ಇಂಧನಗತ ಪಾವಕ, ಇಂಧನ ಅಂದ್ರೆ ಕಟ್ಟಿಗೆ, ಕಟ್ಟಿಗೆಯ ಸೌದೆಯ ಮರದ ತುಂಡಿನ ಒಳಗೆ ಇರತಕ್ಕ ಅಗ್ನಿಯಂತೆ. ಶಾಸ್ತ್ರ ಅದನ್ನೇ ಹೇಳೋದು. ದಧಿಸ್ಥ ಘೃತವತ್ ಕಾಷ್ಠವನ್ಹಿವಚ್ಚ ಜನಾರ್ದನ ದೇಹ ಇಂದ್ರಿಯ ಅಸು ಜೀವೇಭ್ಯ ವಿವಿಚ್ಯ ಜ್ಞಾಯತೆ ನತು. ನೋಡ್ಬೇಕು, ಅದಕ್ಕೆ ಶಾಸ್ತ್ರ ಬೇಕು ಅಂತ ಹೇಳ. ದಧಿಸ್ಥ ಘೃತವತ್ ಕಾಷ್ಠವನ್ಹಿವತ್ 2 ಉದಾಹರಣೆಯನ್ನ ಕೊಡ್ತಾರೆ ಶಾಸ್ತ್ರದಲ್ಲಿ. ಹಾಲಿನಲ್ಲಿ ಇರುವಂತಹ ತುಪ್ಪದಂತೆ. ಯಾರಿಗಾದ್ರೂ ಕಾಣುತ್ತಾ ಹಾಲಲ್ಲಿ ತುಪ್ಪ? ಹಾಲು ಮೊಸರಾಗಿ, ಮೊಸರು ಬೆಣ್ಣೆಯಾಗಿ, ಬೆಣ್ಣೆಯನ್ನ ಕರಗಿಸಿದ ಮೇಲೆ ತುಪ್ಪ. ಎಷ್ಟು ಪ್ರಾಸೆಸ್ ಇದೆ ನೋಡಿ ಅದರಲ್ಲಿ. ಆದ್ದರಿಂದ ದಧಿಸ್ಥ ಘೃತವತ್ ಕಾಷ್ಠವನ್ಹಿವತ್, ಕಟ್ಟಿಗೆಯಲ್ಲಿ ಇರುವ ಅಗ್ನಿಯಂತೆ ಆಗೋದಿಲ್ಲ. ಆದ್ದರಿಂದ ಕಟ್ಟಿಗೆಯಲ್ಲಿ ಅಗ್ನಿ ಇದೆ ಅನ್ಬೇಕಾದ್ರೆ ಇವತ್ತು ನಮ್ಗೇನ್ ಸಮಸ್ಯೆ ಇಲ್ಲ ರೀ. ಒಂದ್ ಬೆಂಕಿ ಪಟ್ನ ಇದೆ, ಸೀಮೆಣ್ಣೆ ಇದೆ, ಪೇಪರ್ ಇದೆ, ಎಲ್ಲ ಹಾಕಿ ಇಟ್ಬಿಟ್ರೆ 2 ನಿಮಿಷಕ್ಕೆ ಕರ್ಪೂರಗಳಿದೆ, ಹಚ್ಬಿಟ್ರೆ ಆಗೋದ್ ಬೆಂಕಿ ಬಂದ್ಬಿಡುತ್ತೆ. ಆ ತರ ಬೆಂಕಿ ಬೇಗ ಆರೋಗುತ್ತೆ, ಪ್ರಯೋಜನಕ್ಕಿಲ್ಲ. ಹಿಂದಿನ ಕಾಲದಲ್ಲಿ ಮಥನ ಮಾಡೋದು, ಅರಣಿ ಮಥನ ಅಂತ ಮಾಡೋರು. 2 ಸಮಿತನ್ನ ಇಟ್ಟು ಅಲ್ಲಿ ಉರಿಯುವ ಪದಾರ್ಥ ಅಂದ್ರೆ ತೆಂಗಿನ ಗುಂಜು ನಾರನ್ನ ಹಾಕಿ ಚೆನ್ನಾಗಿ ಕಡಿಬೇಕು, ಚೆನ್ನಾಗಿ ಮಥನ ಮಾಡ್ಬೇಕು. ಮಥನ ಮಾಡಿ 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 ಹೊಗೆ ಬರುತ್ತೆ, ಬೆಂಕಿ ಉತ್ಪತ್ತಿ ಆಗತ್ತೆ. ಉತ್ಪನ್ನವಾದಂತಹ ಅಗ್ನಿಯನ್ನ ಜ್ವಲಿಸುವಂತೆ, ಹೆಚ್ಚಾಗಿ ಬೆಳಗುವಂತೆ ನಾವು ಮಾಡ್ಕೋಬೇಕು. ಅದರಂತೆ ಇಂಧನಗತ ಪಾವಕನಂತೆ, ಇಂಧನಗತ ಕಟ್ಟಿಗೆಯ ಒಳಗಿರ್ತಕ್ಕ ಅಗ್ನಿಯಂತೆ. ಕಟ್ಟಿಗೆ ಕಾಣ್ತಾ ಇದೆ, ಅಗ್ನಿ ಕಾಣ್ತಾ ಇಲ್ಲ. ಅಂದ್ರೆ ಸರ್ವತ್ರ ವ್ಯಾಪ್ತನಾಗಿದ್ದಾನೆ ಭಗವಂತ ಅಂದ್ರೆ ಆ ಪದಾರ್ಥಗಳು ಕಾಣ್ತಾ ಇದೆ, ಪದಾರ್ಥಗಳ ಒಳಗೆ ಭಗವಂತ ಕಾಣ್ತಾ ಇಲ್ಲ ಅಂತಂದ್ರೆ ಪದಾರ್ಥಗಳ ಒಳಗೆ ಭಗವಂತ ಅಗ್ನಿಯಂತೆ ಸೇರ್ಕೊಂಡಿದ್ದಾನೆ ಕಟ್ಟಿಗೆಯಲ್ಲಿರುವಂತೆ. ಅದಕ್ಕೆ ನೀವೇನ್ ಮಾಡಬೇಕು ಅಂದ್ರೆ ನೀನೊಂದು ಕಟ್ಟಿಗೆ ಆಗಬೇಕು. ಭಗವತ್ ತತ್ವ ಎನ್ನುವಂತ ಅಗ್ನಿ ಬರಬೇಕು ಅಂದ್ರೆ ನಾನೊಂದು ಕಟ್ಟಿಗೆ ಆಗ್ಬೇಕು. ಒಂದೇ ಒಂದ್ ಸಮಿತಿಂದ ಅಗ್ನಿ ಉತ್ಪನ್ನ ಆಗೋದಿಲ್ಲ. ಮತ್ತೊಂದ್ ಸಮಿತ್ ಬೇಕು, ನಾನು ಶಿಷ್ಯ ಆಗಬೇಕು, ಯೋಗ್ಯನಾಗಿರ್ತಕ್ಕಂಥ ಗುರುವನ್ನು ಹುಡ್ಕೊಂಡು ಹೋಗ್ಬೇಕು. ಗುರು ಶಿಷ್ಯ, ಶಿಷ್ಯ ಗುರು, ಗುರು ಶಿಷ್ಯ ಪರಸ್ಪರ ಮಥನ ಮಾಡ್ತಾ 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 ಭಗವತ್ ತತ್ವ ಎನ್ನುವಂಥ ಅಗ್ನಿ ಮೇಲೆದ್ದು ಬರುತ್ತೆ. ಪ್ರಹ್ಲಾದರಾಜರಿಗೆ ನಾರದರು ತತ್ವೋಪದೇಶ ಮಾಡಿದ್ದು ಇದೇ ವಿಷಯವೇ. ನೀನ್ ಟೆನ್ಷನ್ ಮಾಡ್ಕೋಬೇಡಯ್ಯ, ಎಲ್ಲ ಪದಾರ್ಥಗಳಲ್ಲೂ ತತ್ತದ್ ರೂಪದಿಂದ ತತ್ತದ್ ಕಾರ್ಯವನ್ನ ಮಾಡ್ತಾ ತತ್ತನ್ನಾಮಕನಾಗಿ ಭಗವಂತ ಇದ್ದಾನೆ, ಅಷ್ಟೇ ತಿಳ್ಕೊ. ಟೆನ್ಷನ್ನೇ ಮಾಡ್ಕೋಬೇಡ ಅಂತ. ಅದಕ್ಕೋಸ್ಕರವೇ ಆನೆಯಿಂದ ತುಳಿಸ್ಬೇಕು ಪ್ರಹ್ಲಾದರಾಜರನ್ನ ಅಂತ ಬಂದ್ರೆ ಆನೆಯ ಒಳಗೆ ಆನೆ ರೂಪದಿಂದ ಆನೆ ನಾಮಕನಾಗಿರ್ತಕ್ಕ ಭಗವಂತನಿಗೆ ನಮಸ್ಕಾರ ಅಂತ ಅಂದ್ಬಿಟ್ರೆ ಏನ್ ಸುಡ್ತಾನೆ? ಅಗ್ನಿಯ ಒಳಗೆ ಅಗ್ನಿ ರೂಪದಿಂದ ಅಗ್ನಿ ನಾಮಕನಾಗಿ, ಖಡ್ಗದ ಒಳಗೆ ಖಡ್ಗ ರೂಪದಿಂದ ಖಡ್ಗ ನಾಮಕನಾಗಿ, ಸಮುದ್ರದಲ್ಲಿ ಸಮುದ್ರ ರೂಪದಿಂದ ಸಮುದ್ರ ನಾಮಕನ. ಅದೇ ಅಲ್ವಾ ಗುಣಕಾಲಾಕ್ವಯ ಆಗ ಮಾರಣವ ಕುಂಭಿಣಿ ಪರಮಾಣ್ವಂಬುಧಿಗಳಲ್ಲಿ ವನಗಿರಿ ನದಿ ಮೊದಲಾದ ಅದರೊಳಗಿಂಧನಗತ ಪಾವಕ ನಂತಿಹನೆಂಬೋದೇ. ಅಷ್ಟೇ. ಗುರು ಶಿಷ್ಯರಿಬ್ಬರು ಪರಸ್ಪರ ಅರಣಿಗಳಾಗ್ಬಿಟ್ರೆ ಪ್ರಶ್ನೋತ್ತರಗಳ ಮೂಲಕ ಮಥನ ಮಾಡ್ತಾ 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 ಭಗವತ್ ತತ್ವ ಎಂಬತಕ್ಕ ಅಗ್ನಿ ಬರುತ್ತೆ. ಭೂತೇ ಭೂತೇ ಚ ವಸತಿ ವಿಜ್ಞಾನಂ ಘೃತಮಿವ ಪಯಸಿ ನಿಷಿಕ್ತಂ. ಎಲ್ಲ ಕಡೆಗಳಲ್ಲೂ ಭಗವಂತ ಇದ್ದಾನೆ. ದೇವರಿಲ್ಲದೆ ಇರತಕ್ಕಂಥ ಜಾಗ ಇಲ್ಲ ನೋಡಿ. ಪ್ರಹ್ಲಾದರಾಜರ ದೊಡ್ಡ ತತ್ವ, ನಿನ್ನ ದೇವರು ಎಲ್ಲಿದ್ದಾನೆ ಅಂತಂದ್ರೆ ಎಲ್ಲ ಕಡೆ ಇದ್ದಾನೆ. ಅವನು ಇಲ್ಲದೆ ಇರತಕ್ಕಂಥ ಜಾಗ ಎಲ್ಲಿದೆ ಅಂತ ಮಗು 7-8 ವರ್ಷದ ಮಗು ಪ್ರಶ್ನೆ ಮಾಡ್ತು. ಇದೆ, ಅದೆಲ್ಲದರ ಸಾರವೇ ಇದು. ದೇವರು ಎಲ್ಲಿದ್ದಾನೆ ಅಂತ ಕೇಳಿದ್ರೆ ದೇವರು ಎಲ್ಲಿಲ್ಲ ಅಂತ ಹೇಳ್ತು ಮಗು ಅಲ್ವಾ.
ಕೇಳ್ತೀವಿ ನಾವು ಭಾಗವತ 100 ಸಲ ಕೇಳಿದ್ದೇವೆ. ನಮ್ ಪ್ರಾಬ್ಲಮ್ ಏನು ಅಂದ್ರೆ ಅನುಸಂಧಾನಕ್ಕೆ ಬರಲ್ಲ. ನಮ್ ಸಮಸ್ಯೆ ಅದು. ಹಾಗೆ ಬರ್ಲಿಕ್ಕೆ ಪ್ರಯತ್ನ ಮಾಡ್ಕೋಬೇಕು. ಇರ್ಲಿ, ಬೇರೆ ವಿಷಯ ಹೊರಟಾಗುತ್ತೆ. ಹೀಗೆ ಅದರ ಒಳಗೆ ಇಂಧನಗತ ಪಾವಕ, ಎಲ್ಲ ಕಡೆ ಭಗವತ್ ತತ್ವ ಇದೆ. ಸತತಂ ಮಂಥಯಿತವ್ಯಂ, ಇರುವ ಭಗವತ್ ತತ್ವವನ್ನ ಮಥನ ಮಾಡ್ಬೇಕು. ಹಾಗೆ ಹಾಲು ಮೊಸರಾಗಿ ಮೊಸರು ಬೆಣ್ಣೆ ಆಗಬೇಕಾದ್ರೆ ಚೆನ್ನಾಗಿ ಕಡಿಬೇಕು, ಹಾಗೆ ಕಡಿಬೇಕು. ಆ ಕಡೆಗೋಲು ಯಾವುದು? ಮನಸ್ಸು. ಮನಸಾ ಮಂಥಾನುಭೂತೇನ, ಮನಸ್ಸೆಂಬತಕ್ಕಂಥ ಕಡೆಗೋಲಿನಿಂದ ಸಕಲ ಭೂತಗಳನ್ನು ಕಡಿದು 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 ಮಾಡಿದಾಗ ಭಗವತ್ ತತ್ವ ಎಂಬತಕ್ಕಂಥ ಬೆಣ್ಣೆ, ಆ ತುಪ್ಪ ಮೇಲೆದು ಬರುತ್ತೆ. ಏನ್ ಬೇಕಾದ್ರೂ ಮಾಡ್ಬೋದು. ಹೀಗೆ ಚಿಂತನೆ ಮಾಡೋದೇ ಎಲ್ಲದರಲ್ಲಿಯೂ ಸರ್ವತ್ರ ಅದನ್ನೇ ಮಧ್ವಾಚಾರ್ಯರು ಮಾಡತಕ್ಕ ಸರ್ವತ್ರ ಸರ್ವದಾ ಸರ್ವಾಕಾರ ಸರ್ವಾಧಾರ ಸರ್ವಾಶ್ರಯ ಸರ್ವೋತ್ಪಾದಕ ಸರ್ವಪಾಲಕ ಸರ್ವನಿಯಾಮಕ ಸರ್ವಪ್ರೇರಕ ಸರ್ವಪ್ರವರ್ತಕ ಸರ್ವನಿವರ್ತಕ ಯಥಾಯೋಗ್ಯಂ ಸರ್ವಜ್ಞಾನಾಜ್ಞಾನ ಬಂಧ ಮೋಕ್ಷಪ್ರದ ಸರ್ವಸತ್ತಾಪ್ರದ ಸರ್ವಶಬ್ದವಾಚ್ಯ ಸರ್ವಶಬ್ದ ಪ್ರವೃತ್ತಿ ನಿಮಿತ್ತ ಸರ್ವದೋಷಾತಿ ದೂರ ಸರ್ವಗುಣಾತಿ ಪರಿಪೂರ್ಣತಮ ಸರ್ವಾಚಿಂತ್ಯ ಸರ್ವೋತ್ತಮ ಸರ್ವೇಶ್ವರ ಸರ್ವಾತ್ಯಂತ ವಿಲಕ್ಷಣ ಸ್ವಗತ ಭೇದ ವಿವರ್ಜಿತ. ಇಷ್ಟು ಲಕ್ಷಣಗಳಲ್ಲಿ ಇಷ್ಟು ಗುಣಗಳಲ್ಲಿ ಭಗವಂತ ಇದ್ದಾನೆ ಅಂತ ಹೇಳಿ ವಾಯುದೇವರು ನಿತ್ಯ ಭಗವಂತನ ದರ್ಶನವನ್ನ ಮಾಡ್ತಾರೆ. ಹೇಗಿದೆ ನೋಡ್ರಿ ಅನುಸಂಧಾನ, ಎಷ್ಟು ಅದ್ಭುತವಾದ ಅನುಸಂಧಾನ ಇದೆ. ಎಷ್ಟು ಅತ್ಯದ್ಭುತವಾದ ಅನುಸಂಧಾನ ಪ್ರಕಾರ ಇದೆ ನೋಡ್ರಿ ಅಲ್ವಾ. ದೇವರು ಎಲ್ಲ ಪದಾರ್ಥಗಳ ಒಳಗೆ ತತ್ತದ್ರೂಪನಾಗಿ ತತ್ತನ್ನಾಮಕನಾಗಿ ತತ್ತತ್ ಕರ್ಮ ಪ್ರವರ್ತಕನಾಗಿ ಇದ್ದಾನೆ. ಹಾಗೆ ಇಂಧನಗತ ಪಾವಕದಂತೆ ಕಟ್ಟಿಗೆ ಒಳಗಿರತಕ್ಕ ಸಮಿತ್ತಿನ ಒಳಗಿರತಕ್ಕ ಅಗ್ನಿಯಂತೆ ಭಗವಂತ ಇದ್ದಾನೆ ಅಂತ ಚಿಂತನೆ ಮಾಡೋದೇ ಫಲವಿದು ಬಾಳದುವುದಕ್ಕೆ, ಬದುಕಿದ್ದಕ್ಕೆ ಸಾರ್ಥಕ ಆಗ್ತದೆ. ಮುಂದೆ ಹೇಳ್ತಾರೆ, ಸರಿ ಎಲ್ಲವೂ ದೇವರದ್ದು ಅಂದ್ಮೇಲೆ ಎಲ್ಲ ಅಕ್ಷರಗಳು ದೇವರದ್ದೇ, ಎಲ್ಲ ಅಕ್ಷರಗಳಿಂದ ಭಗವಂತನೇ ವಾಚ್ಯ ಅನ್ನೋದನ್ನು ತಿಳಿಸ್ಕೊಡ್ತಾರೆ ಇಲ್ಲಿ. ಏಕೋತ್ತರ ಪಂಚಾಶದ್ವರ್ಣಗಳು ಏಕಾತ್ಮನ ನಾಮಂಗಳಿವು, ಮಾಕಮಲಾಸನ ಮೊದಲಾದ ಮರರು ಸಾಕಲ್ಯದಿ ಇವರರಿಯರೆಂಬುದೇ ಫಲವಿದು ಬಾಳ್ದುದಕ್ಕೆ. ಏಕೋತ್ತರ ಪಂಚಾಶದ್ವರ್ಣಗಳು ಏಕಾತ್ಮನ ನಾಮಂಗಳಿವು. ಇವು ನಾವೇನೇ ಮಾತಾಡ್ಲಿ, ಅನಂತ ಶಾಸ್ತ್ರಗಳು, ಅನಂತ ವೇದಗಳು, ವೇದಗಳು ಅನಂತ, ಪಂಚರಾತ್ರ 100 ಕೋಟಿ ಅಲ್ವಾ, ಪುರಾಣ 100 ಕೋಟಿ, ಮೂಲ ರಾಮಾಯಣ 100 ಕೋಟಿ ಶ್ಲೋಕ, ವೇದಗಳು ಅನಂತ ಅಂತ ಏನೇ ಹೇಳಿದ್ರು ಕೂಡ ಶಬ್ದಾತ್ಮಕವಾದದ್ದಲ್ವಾ ಅದೆಲ್ಲವೂ ಕೂಡ. ಶಬ್ದಗಳು ಅಕ್ಷರಾತ್ಮಕ ಅಲ್ವಾ. ಅಕ್ಷರ ಎಷ್ಟಿದೆ? 51 ಅಕ್ಷರ. ಏಕ ಉತ್ತರ ಪಂಚಾಶತ್, ಒಂದು ಜಾಸ್ತಿ ಆದ 50, ಒಂದು ಸೇರಿಸಿ 50. ಕ್ಷ ಎನ್ನುವಂತಹ ಒಂದು ವರ್ಣವನ್ನ ಸೇರಿಸಿ 51 ವರ್ಣ ಆಯ್ತು. ಅಜಾದಿ 51 ಭಗವದ್ರೂಪಗಳನ್ನ ತಿಳಿಸಿಕೊಡುವಂತಹ 51 ಅಜ, ಆನಂದ, ಇಂದ್ರ, ಈಶ, ಉಗ್ರ, ಊರ್ಜ, ಋತುಂಭರ, ಋಘ, ಋಜ, ಲೇಷಿ, ಏಕಾತ್ಮ, ಐರ, ಓದೋಭೃತ್, ಔರಸ, ಅಂತ, ಅರ್ಧಗರ್ಭ, ಕಪಿಲ, ಖಪತಿ, ಗರುಡಾಸನ, ಘರ್ಮ, ಜ್ಞಸಾರ, ಚಾರ್ವಂಗ, ಛಂದೋಗಮ್ಯ, ಜನಾರ್ದನ, ಝಾಟಿತಾರಿ, ನೆಮ, ಟಂಕ, ಠಲಕ, ಢರಕ, ಢರೀಣಾತ್ಮ, ತಾರಾ, ಥಬ, ದಂಡಿ, ಧನ್ವಿ, ನಮ್ಯ, ಪರ, ಫಲ, ಬಲಿ, ಭಗ, ಮನು, ಯಜ್ಞ, ರಾಮ, ಲಕ್ಷ್ಮೀಪತಿ, ವರ, ಶಾಂತ, ಸಂವಿತ್, ಷಡ್ಗುಣ, ಸಾರಾತ್ಮ, ಹಂಸಾಳಾಳುಕ ಅಂತ 50. 51ನೆಯದ್ದು ಕ್ಷ, ನೃಸಿಂಹ ಕ್ಷಸ್ಯ ದೇವತಾ ಅಂತ 51ನೆಯದ್ದು ನೃಸಿಂಹ ದೇವತಾಕವಾದ ಕ್ಷ ಎಂಬತಕ್ಕಂಥ ವರ್ಣ. ಹೀಗೆ 51 ವರ್ಣಗಳು, ಏಕೋತ್ತರ ಪಂಚಾಶದ್ವರ್ಣಗಳು. ಇವು ಏಕಾತ್ಮನ ನಾಮಗಳು. ಏಕಾತ್ಮ ಹರಿರುದ್ದಿಷ್ಟ ಅಂದ್ರೆ
ಕೆಲವು ಕಡೆಯಲ್ಲಿ ಕೆಲವು ಆಗಮಗಳಲ್ಲಿ ಈ 51 ನಾಮಗಳನ್ನ ಬೇರೆ ಬೇರೆ ದೇವತೆಗಳ ಅಂದ್ರೆ ಆ ಅಂದ್ರೆ ಒಬ್ಬ ದೇವತೆ, ಆ ಅಂದ್ರೆ ಒಬ್ಬ ದೇವತೆ, ಹೀಗೆ 51 ವರ್ಣಗಳು ಒಪ್ತಾರೆ ಪ್ರಾಚೀನರು. 51 ವರ್ಣಗಳಲ್ಲಿ ಎಲ್ಲ ಬೇರೆ ಬೇರೆ ದೇವತೆ, ಅದರಲ್ಲಿ ಒಬ್ಬ ನಾರಾಯಣ ಅಂತ ಅವರ ಅನುಸಂಧಾನ. ಈ ದಾಸರು ಹೇಳ್ತಾರೆ, ಆಚಾರ ಸಿದ್ಧಾಂತ ಬೋಧೆ, ಅದನ್ನ ದಾಸರು ಹೇಳೋದಲ್ವಾ. ಈ ಏಕೋತ್ತರ ಪಂಚಾಶದ್ವರ್ಣಗಳೇನಿದೆ ಅದು ಏಕಾತ್ಮನ ನಾಮಗಳು ಅಂತ. ಏಕಾತ್ಮ ಅಂದ್ರೆ ಮತ್ತೆ ಅದ್ವೈತ ಅನ್ಕೋಬೇಡಿ, ಒಬ್ಬನೇ ಆತ್ಮ ಅಲ್ಲಿ. ಏಕಾತ್ಮ ಅಂದ್ರೆ ಏಕಃ ಅಂದ್ರೆ ಪ್ರಧಾನ, ಆತ್ಮ ಅಂದ್ರೆ ಅಂತರ್ಯಾಮಿ, ಎಲ್ಲರ ಅಂತರ್ಯಾಮಿ ಸರ್ವೋತ್ತಮ ಸರ್ವ ಪ್ರಧಾನನಾಗಿರ್ತಕ್ಕ ಭಗವಂತನಿಗೆ ಏಕಾತ್ಮ ಅಂತ ಹೆಸರು. ಏಕಾತ್ಮ ಹರಿರುದ್ದಿಷ್ಟ ಅಂತ ಪ್ರಮಾಣ ವಾಕ್ಯ ಆಚಾರ್ಯರದ್ದು. ಅಂತಹ ಏಕಾತ್ಮ ನಾಮಕನಾಗಿರ್ತಕ್ಕಂತಹ ಸರ್ವಾಂತರ್ಯಾಮಿಯಾಗಿ ಸರ್ವೋತ್ತಮನಾಗಿರ್ತಕ್ಕಂತಹ ಶ್ರೀ ವಿಷ್ಣುವಿನ ನಾಮಗಳು. ಇದು ಬಂದದ್ದೆಲ್ಲಿಂದ? ಪ್ರಣವದಿಂದ ಬಂದದ್ದು. ಪ್ರಣವ, ವ್ಯಾಹೃತಿ, ನಾರಾಯಣಾಷ್ಟಾಕ್ಷರ, ವಾಸುದೇವ ದ್ವಾದಶಾಕ್ಷರ, ಅಲ್ಲಿಂದ ಗಾಯತ್ರಿ, ಅಲ್ಲಿಂದ ಪುರುಷ ಸೂಕ್ತ, ಅಲ್ಲಿಂದ ವೇದಗಳು. ಇದು ಒಂದು ಕ್ರಮ. ಮತ್ತೊಂದು ಕ್ರಮ ಪ್ರಣವದಲ್ಲಿ ಮತ್ತೆ 8 ಅಕಾರ, ಉಕಾರ, ಮಕಾರ, ನಾದ, ಬಿಂದು, ಕಲ, ಶಾಂತ, ಅತಿಶಾಂತ ಅಂತ 8 ವರ್ಗ. ಅದರಲ್ಲಿ ವಿಭಾಗವಾಗಿ ಬಂದದ್ದೇ ಈ 50 ನಾಮಗಳು, 51. ಇದನ್ನ ತಂತ್ರಸಾರ ಸಂಗ್ರಹದಲ್ಲಿ ಆಚಾರ್ಯರು ಅತ್ಯಂತ ಸ್ಪಷ್ಟವಾಗಿ ನಮಗೆ ತಿಳಿಸಿಕೊಡ್ತಾರೆ. ಇದನ್ನ ಏನ್ ಕರಿತಾ ಇದ್ದೇವೆ ನಾವು? ಮಾತೃಕಾ ಅಂತ ಕರಿತೇವೆ. ವಿಶ್ವ, ತೈಜಸ, ಪ್ರಾಜ್ಞಾ, ತುರ್ಯ, ಆತ್ಮ, ಅಂತರಾತ್ಮ, ಪರಮಾತ್ಮ, ಜ್ಞಾನಾತ್ಮ ಎನ್ನುವಂಥ ಈ 8 ಭಗವದ್ರೂಪ ವಾಚಕವಾಗಿರತಕ್ಕಂತಹ ಅಕಾರ, ಉಕಾರ, ಮಕಾರ, ನಾದ, ಬಿಂದು, ಕಲಾ, ಶಾಂತ, ಅತಿಶಾಂತ ಎಂಬತಕ್ಕಂತಹ ಓಂಕಾರದ 8 ವರ್ಣಭೇದಗಳಿಂದ 51 ಬಂತು. ಪಂಚಾಶದ್ವರ್ಣ ಭಿನ್ನಾಶ್ಚ, ಅಲ್ಲಿಂದ 51 ವರ್ಣ ಭಿನ್ನವಾದದ್ದೇ ಎಲ್ಲ ಶಬ್ದಗಳು. ಪಂಚಾಶದ್ವರ್ಣ ಭಿನ್ನಾಶ್ಚ ಸರ್ವ ಶಬ್ದ ಅಥೋಪಿಚ, ಆಚಾರ್ಯ ಮಾತಿದಲ್ಲ. ಪಂಚಾಶದ್ವರ್ಣ ಭಿನ್ನಾಶ್ಚ, ಎಲ್ಲ ನಾವೇನೇ ಮಾತಾಡ್ಲಿ, ಈಗ ಗೋವಿಂದ ಅಂತ ನಾವು ಕರೆದ್ರೆ ಗೋ ಒಂದು ಬಂತಲ್ಲ, ಗಕಾರ, ವಿ ಅನ್ನೋದು ಬಂತಲ್ಲ, ಅನುಸ್ವಾರ 0 ಒಂದು ಬಂತಲ್ಲ, ದ 51 ವರ್ಣದಲ್ಲಿ ಸೇರಿದ್ದೇ ಇದಲ್ಲ. ಒಂದ ಅಚ್ಚಕ್ಷರ ಇಲ್ಲ ಹಲ್ಲಕ್ಷರ, ಅದೇ ಅಚ್ಚಲ್ಲ ಸ್ವರ ವ್ಯಂಜನ, ಅದರಲ್ಲಿ ಮತ್ತೆ ವರ್ಗೀಯ ವ್ಯಂಜನ, ಅವರ್ಗೀಯ ವ್ಯಂಜನ, ಏನೇ ಹೇಳಿ ನೀವು, ಆಡುವ ಮಾತೆಲ್ಲವೂ ಪ್ರತಿಯೊಂದು ಶಬ್ದಗಳು ಐತರೇಯೋಪನಿಷತ್ತಿನ ಪರಮಸಾರ ಇದು. ತಾವಾ ಏತಾ ಸರ್ವಾ ರುಚಃ ಸರ್ವೇ ವೇದಾಃ ಸರ್ವೇ ಘೋಷಾಃ ಏಕೈವ ವ್ಯಾಹೃತಿ ಪ್ರಾಣ ಏವ ಪ್ರಾಣರುಚ ಇತ್ಯೇವ ವಿದ್ಯಾತ್. ಎಲ್ಲವೂ ಒಬ್ಬ ದೇವನನ್ನು ಹೇಳ್ತಾ ಇದ್ದ, ಒಬ್ಬ ದೇವನ ನಾಮಗಳು, ಪ್ರತಿಯೊಂದು ಒಬ್ಬನೇ ದೇವನ ನಾಮ. ಅವನ್ಯಾರು? ನಾರಾಯಣ. ಸರ್ವೈಶ್ಚ ವೈದಿಕ ಪದೈರಪಿ ಲೋಕಶಬ್ದೈರ್ ಮೇಘಾಗ್ನಿ ವಾರಿಧಿ ರವಾದಿ ತಲೈಶ್ಚ ಸರ್ವೈರ್ ಏಕೋಭಿಧೇಯ ನಾರಾಯಣ. ಎಲ್ಲ ಶಬ್ದ, ಲೌಕಿಕ ವೈದಿಕ ಭೇದ ಭಿನ್ನ ವರ್ಣಾತ್ಮಕ ಧ್ವನ್ಯಾತ್ಮಕವಾದ ಸಕಲ ಶಬ್ದಗಳಿಂದಲೂ ಇವನೊಬ್ಬನೇ ವಾಚ್ಯ. ಎಂಥ ಅನುಸಂಧಾನ ನೋಡಿ. ಅಷ್ಟೆಲ್ಲ ಅನುಸಂಧಾನ ಇದ್ರೆ ಇದನ್ನ ಅರ್ಥ ಮಾಡ್ಕೊಳ್ಳಿಕ್ ನಮಗೆ ಬರುತ್ತೆ ಅಲ್ವಾ. ಏಕೋತ್ತರ ಪಂಚಾಶದ್ವರ್ಣಗಳು ಏಕಾತ್ಮನ ನಾಮಂಗಳಿವು. ಪಂಚಾಶದ್ವರ್ಣ ಭಿನ್ನಾಶ್ಚ ಸರ್ವಶಬ್ದಾಃ, ಆ ಸರ್ವಶಬ್ದಗಳು 51 ವರ್ಣಗಳಿಂದಲೇ ಕೂಡಿದ್ದು. ಆದ್ದರಿಂದ 51 ವರ್ಣಗಳು ದೇವರ ನಾಮ ಅಂತಂದ್ಮೇಲೆ 51 ವರ್ಣಗಳಿಂದ ನಾವು ಮಾತಾಡುವಂತಹ ಎಲ್ಲ ಶಬ್ದಗಳು ಯಾರ ನಾಮ ಆಯಿತು? ಸರ್ವಾಭಿದೋಸ್ಮ್ಯಹಂ, ನಾನು ಎಲ್ಲ ಶಬ್ದಗಳ ವಾಚ್ಯ ಅಂತ ಭಗವಂತ ಹೇಳ್ತಾನೆ. ಯಾಕೆ? ಶಬ್ದಗಳಿಗೆ ಮೂಲಭೂತವಾದ ಅಕ್ಷರಗಳು 51 ಅಕ್ಷರಗಳು. ಆ 51 ಅಕ್ಷರಗಳು ದೇವರದ್ದೇ ನಾಮ. ಆದ್ದರಿಂದ ಆ 51 ಅಕ್ಷರಗಳಿಂದ ಬಂದದ್ದೇ ಸರ್ವ ಶಬ್ದಗಳಾದ್ದರಿಂದ ಆ ಸರ್ವ ಶಬ್ದಗಳು ನನ್ನನ್ನೇ ಹೇಳ್ತಾ ಇದೆ. ವಿಷ್ಣು ಎನ್ನುವ ನಾಮದ ಸಂಧಿ, ಸಂಧಾನ, ಸಂಹಿತ ಎಲ್ಲ ಅದೇ ಬರೋದು. ಪೂರ್ವವರ್ಣ, ಉತ್ತರ ವರ್ಣ, ಸಂಧಿ, ಸಂಧಾನ ಅಂತೆಲ್ಲ ಮಾಡಿ ಉಪನಿಷತ್ತುಗಳಲ್ಲಿ ಎಲ್ಲ ಶಬ್ದಗಳು ದೇವರನ್ನೇ ಹೇಳ್ತಾ ಇದೆ ಅಂತ ಹೇಳ್ತಾರೆ. ಹೀಗೆ ಏಕೋತ್ತರ ಪಂಚಾಶದ್ವರ್ಣಗಳು
ಸರ್ವೋತ್ತಮನಾಗಿರತಕ್ಕಂಥ ಭಗವಂತನದ್ದೇ ಇಂತಹ ಭಗವಂತನ ಅನಂತ ಗುಣಗಳನ್ನ ಏನು ಅಜಾದಿ ಅಕ್ಷರವಾಚ್ಯವಾದ ಭಗವಂತನ ಅಜಾ ಹುಟ್ಟಿಲ್ಲದವನು, ಆನಂದ ಆನಂದ ಸ್ವರೂಪ, ಇಂದ್ರ ಪರಮೈಶ್ವರ್ಯಶಾಲಿ, ಹಾಗೆಲ್ಲ ಬರುತ್ತಲ್ಲ ಭಗವಂತನ ಗುಣಗಳು. ಆ ಎಲ್ಲ ಭಗವಂತನ ಗುಣಗಳನ್ನ ಮಾ ಕಮಲಾಸನ ಮೊದಲಾದ ಮರರು, ಲಕ್ಷ್ಮೀದೇವಿ, ಚತುರ್ಮುಖ ಬ್ರಹ್ಮದೇವರು, ಗರುಡಶೇಷ ರುದ್ರರು, ಸುಪರ ನಿವಾರಣೆ ಪಾರ್ವತಿಯರು, ಇಂದ್ರಕಾಮರೆ ಮೊದಲಾಗಿರ್ತಕ್ಕಂಥ ಯಾರು ಕೂಡ ಸಾಕಲ್ಯ ಅಂದ್ರೆ ಸಕಲ ಎಲ್ಲ ಎ ಟು ಝೆಡ್ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಅಜಾದಿ 51 ವರ್ಣ ಏನಿದೆ ಅದೆಲ್ಲವೂ ದೇವರ ಗುಣವಾಚಕವಾಗಿರ್ತಕ್ಕಂಥ ನಾಮಗಳು. ನಮಗೆ ನಿಮಗೆ ನಮ್ಮ ಅಪ್ಪ ಅಮ್ಮ ಇಟ್ಟ ಹೆಸರಂತಲ್ಲ, ಸಂಬಂಧವೇ ಇರೋದಿಲ್ಲ ಅಂಥ ಹೆಸರು ನಮ್ಮದೆಲ್ಲ. ಹೆಸರಿಗೂ ನಮಗೂ ಲಿಂಕೇ ಇಲ್ಲ, ಹಾಗಿರತ್ ನಮ್ಮ ಹೆಸರುಗಳೆಲ್ಲ. ಇರ್ಲಿ, ಆ ಏಕೋತ್ತರ ಪಂಚಾಶದ್ವರ್ಣಗಳು ಕೂಡ ಭಗವಂತನ ಗುಣವಾಚಕವಾದ ಒಂದೊಂದು ಭಗವಂತನ ಗುಣಗಳನ್ನ ಅದನ್ನು ಮತ್ತೆ ಒಡಿತಾ ಬಂದ್ರೆ ಅ ಇಂದ ಅಜ, ಅಜ ಅನ್ನುವ ಶಬ್ದವನ್ನ ಹೊಡೆದ್ರೆ ಇನ್ನಷ್ಟು ಗುಣಗಳು ಬರುತ್ತದೆ. ಅನಂತ ಗುಣಗಳನ್ನು ಹೇಳುವಂಥ ನಾಮಗಳು. ಅಂಥ ಭಗವಂತನ ವರ್ಣವಾಚ್ಯವಾದ ಗುಣಾತ್ಮಕವಾದ ನಾಮಗಳನ್ನ ಮಾ ನೋಡಿ, ಲಕ್ಷ್ಮಿ ಅಂತ ಹೇಳಿಲ್ಲ, ಮಾ ಅಂತಂದು ಪ್ರಮಾಣದ ಮೂಟೆ. ನಾವು ಏನಾದ್ರೂ ಒಂದ್ ಹೇಳ್ಬೇಕು ಅಂತಂದ್ರೆ ಏನು ಪ್ರಮಾಣ ಅಂತ ಕೇಳ್ತೀವಿ. ನಮಗ್ ಗೊತ್ತಿರೋದು 2 ಪ್ರಮಾಣ ಅಲ್ವಾ? 3ನೇ ಪ್ರಮಾಣ ಏನು ಓದ್ಕೊಂಡ್ಬಂದ್ ಹೇಳ್ತೀನಿ ಅಂತ ನಾವ್ ಹೇಳ್ಬಿಡ್ತೀವಿ. ಹಾಗಿರ್ಬೇಕಾದ್ರೆ ಪ್ರಮಾಣದ ಮೂಟೆ, ಪ್ರಮಾಣದ ಮೂಟೆ ಮಹಾಲಕ್ಷ್ಮೀ ದೇವಿ ಒಂದ್ಸಲ ಅಲ್ಲಾಡ್ಬಿಟ್ಲು ಅಂದ್ರೆ ಅನಂತ ವೇದ ಮಂತ್ರಗಳು ಶಾಸ್ತ್ರಗಳು ಕೆಳಗೆ ಉದುರಿ ಬಿದ್ದು ಬಿಡ್ಬೇಕು. ಅವಳೇ ವೇದಮಾನಿನಿ ದೇವಿ. ಎಷ್ಟು ಅಳೆದು ತೂಗಿ ಶಬ್ದಗಳನ್ನ ದೊಡ್ಡವರು ಪ್ರಯೋಗ ಮಾಡ್ತಾರೆ, ದಾಸರುನು ಸಾಕ್ಷಿ. ಇಲ್ಲಿ ಎಲ್ಲ ಶಬ್ದಗಳಿಂದ ವಾಚ್ಯನಾದವನು ಭಗವಂತ ಅಂತ ಅನ್ನೋದನ್ನ ಶಬ್ದಗಳ ದೇವಿಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇನ್ ನಾವು ನೀವೆಲ್ಲಿ? ಶಬ್ದಗಳ ದೇವಿ ಯಾರು? ಲಕ್ಷ್ಮೀ ದೇವಿ. ಯಾವಳು ನಮ್ಮ ಬಾಯಲ್ಲಿ ನಿಲ್ಲಿಲ್ಲ ಅಂತಂದ್ರೆ ಮಾತೇ ಬರೋದಿಲ್ವೋ? ಯಾವ ದೇವಿಯ ಅನುಗ್ರಹ ಇಲ್ಲ ಅಂದ್ರೆ ತತ್ವಜ್ಞಾನವೇ ಬರೋದಿಲ್ವೋ? ಪೂರ್ವಪ್ರಜ್ಞಾ ಅಂತ ಕರೆಯಲ್ಪಡತಕ್ಕಂಥ ನಮ್ಮ ಯೋಗ್ಯತೆಗೆ ಯಾವ ದೇವಿ ಅಭಿಮಾನಿನಿಯೋ, ಪೂರ್ವಪ್ರಜ್ಞಾ ಯೋಗ್ಯತಾ ಸ್ಯಾತ್ ರಮಾ ತದಭಿಮಾನಿನಿ ಅಂತ ಆಚಾರ್ಯರ ಭಾಷ್ಯ. ಜೀವರ ಸ್ವರೂಪ ಯೋಗ್ಯತೆಯನ್ನ ಪೂರ್ವಪ್ರಜ್ಞಾ ಅಂತ ಕರೀತಾರೆ. ಆ ಪೂರ್ವಪ್ರಜ್ಞಾ ಎಂಬತಕ್ಕಂಥ ಜೀವರ ಯೋಗ್ಯತೆಗೆ ಅಭಿಮಾನಿನಿ ಮಹಾಲಕ್ಷ್ಮೀ ದೇವಿ. ಇನ್ನೆಂಥ ಜ್ಞಾನದ ಮಟ್ಟ ಮಹಾಲಕ್ಷ್ಮೀ ದೇವಿದಿರ್ಬೋದು. ಅನಾಲೋಚನೆ ಸರ್ವ ವಿಷಯಕಂ ಜ್ಞಾನಂ. ಆಲೋಚನೆಯೇ ಬೇಡ, ಅನಾಲೋಚನೆಯಿಂದಲೇ ಎಲ್ಲ ವಿಷಯದ ಜ್ಞಾನ ಹೊಂದಿರತಕ್ಕ ಲಕ್ಷ್ಮೀ ದೇವಿಗೆ ಸಾಕಲ್ಯೇನ ಪರಮಾತ್ಮ ತಿಳಿದಿಲ್ಲ, ಸಾಕಲ್ಯೇನ ಭಗವಂತ ತಿಳಿದಿಲ್ಲ. ಅನಂತ ಅನಂತ ಗುಣಿತಾ ತೇಭ್ಯೋ ಅತ್ಯಂತ ವಿಲಕ್ಷಣಾ ಅತ್ಯಾಶ್ಚರ್ಯ ರಮಾದೇಸ್ತು ಮನೋವಾಚಾಮಗೋಚರಾ ಪೃಥಕ್ ಪೃಥಕ್ ಅನಂತಾನಿ ಪೃಥಕ್ ಪೂರ್ಣತಮಾನಿ ಚ ರಮಾದ್ಯೈರಪ್ಯಚಿಂತ್ಯಾನಿ ಸಂತಿ ವಿಷ್ಣು ಜಗತ್ಪ್ರಭು ಪರಸ್ಪರಂ ಅಭಿನ್ನಾಶ್ಚ ಧರ್ಮಾಃ ಸರ್ವೇಪಿ ತದ್ಗತಾಃ ತದಭಿನ್ನ ಗುಣಾ ನಿತ್ಯಂ ಅಪಿ ಸರ್ವೇ ವಿಶೇಷತಃ. ಎಷ್ಟು ಪ್ರಮಾಣ ವಾಕ್ಯ ಬೇಕು ನಮ್ಗೆ? ಸುರಿಯತ್ತೆ ಪ್ರಮಾಣ ವಾಕ್ಯಗಳು. ಅದು ಉಪನ್ಯಾಸ ಅಲ್ಲ, ಇದು ಪಾಠ ಆದ್ರಿಂದ ನಾನು ಹೇಳ್ತಾ ಇಲ್ಲ, 1,00,000 ಪ್ರಮಾಣ ಹೇಳ್ತೀನಿ ನಾನು ಇದಕ್ಕೆಲ್ಲ. ಆದ್ದರಿಂದ ರಮಾದಿಗಳಿಗೆ ಅವ್ರ ಆಶ್ಚರ್ಯ ಅಂತ ನೋಡ್ತಾರೆ ಅಷ್ಟೇ. ಮನೋವಾಚಾಂ ಮಹಾಲಕ್ಷ್ಮೀ ದೇವಿಗೆ ವಾಕಿಲ್ಲ, ಮನಸ್ಸಿಗೂ ನಿಲ್ತಾ ಇಲ್ವಂತೆ. ಮನೋವಾಚಾಂ ಅಗೋಚರ ರಮಾದೇಸ್ತು. ರಮಾ ಕಮಲಾಸನಾದಿ ಎಲ್ಲ ದೊಡ್ಡ ದೊಡ್ಡ ಜ್ಞಾನಿ ವರ್ಗಕ್ಕೂ ಕೂಡ ಭಗವಂತನ ಗುಣಗಳು ಮನಸ್ಸಿಗೂ ಮಾತಿಗೂ ಸಿಗ್ತಾ ಇಲ್ಲ. ಮನಸ್ಸಿಗೂ ಮಾತಿಗೂ ಅದು ನಿಲುಕ್ತಾ ಇಲ್ಲ. ಅದು ಅತ್ಯಾಶ್ಚರ್ಯ. ಅನಂತ 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 ಇಂಟು ಅನಂತ ಹಾಗೆ ಹೋಗ್ತಾ ಇರುತ್ತೆ. ಅದು ಮಲ್ಟಿಪ್ಲಿಕೇಶನ್ ಹೇಗೆ ಅಂದ್ರೆ ಅನಂತ ಇಂಟು ಅನಂತ ಇಂಟು ಅನಂತ ಇಂಟು ಹೋಗ್ತಾನೆ ಇದೆ, ಅದು ಸಿಗ್ತಾ ಇಲ್ಲ. ಅದು ಪೃಥಕ್ ಪೃಥಗಾಗಿ ಅನಂತ. ಅಜ ಅಂತ ಹೇಳಿದ ನಾಮದಲ್ಲಿ ಒಂದು ಗುಣ ಅಂದ್ರೆ ಅದು ಅನಂತ. ಅಂತ ಅಂದ್ಬಿಟ್ರೆ ಅಕಾರ ಸರ್ವವಾಗಾತ್ಮ
ಆನೆ ಮುಗಿಸ್ಲಿಲ್ಲ ಅಂದ್ರೆ ಆಕ್ಕೆ ಬರೋದ್ ಯಾವಾಗ, ಈ ಬರೋದ್ ಯಾವಾಗ, ಈಗ್ ಬರೋದ್ ಯಾವಾಗ, ಮತ್ತೆ ಕ್ಷ ಅಂತ 51 ನಾಮಗಳು ಮುಗಿಸೋದ್ ಯಾವಾಗ? ಬೈ ಹಾರ್ಟ್ ಮಾಡಿ ಬರಿಬೋದಷ್ಟೇ ಆ ಈ ಅಂತ ಹೇಳಿ. ಗುಣಾನುಸಂಧಾನ ಮಾಡ್ಲಿಕ್ಕೆ ಬರೋದಿಲ್ಲ. ರಮಾ ಬ್ರಹ್ಮಾದಿಗಳು ಬಾಯಿ ತೆಗೆದು ಆ ಅಂತ ನೋಡ್ತಾ ಇದ್ದಾರೆ. ಮನೋವಾಚ ಮಗೋಚರಾಹ, ನಮ್ಮ ಮನಸ್ಸಿಗೆ ನಮ್ಮ ಮಾತಿಗೆ ಸಿಗ್ತಾನೆ ಇಲ್ಲ ದೇವರು. ರಮಾದ್ಯೈರಪ್ಯಚಿಂತ್ಯಾನಿ ಸಂತಿ ವಿಷ್ಣು ಜಗತ್ಪ್ರಭೌ, ರಮಾದಿಗಳಿಗೂ ಕೂಡ ಅಚಿಂತ್ಯವಾಗಿರತಕ್ಕಂಥ ಅನಂತಾನಂತ ಗುಣ ವಿಶೇಷಗಳು ಜಗತ್ಪ್ರಭುವಾಗಿರತಕ್ಕಂಥ ವಿಷ್ಣುವಿನಲ್ಲಿ ಇದೆ. ಆದ್ದರಿಂದ ಮಾ ಕಮಲಾಸನ ಮೊದಲಾಗಿರ್ತಕ್ಕ ಎಲ್ಲ ಅಮರರು, ಯಾರ ಜ್ಞಾನ ನಾಶ ಆಗುವುದಿಲ್ಲ, ಜ್ಞಾನಿಗಳು, ಜ್ಞಾನಯೋಗಿಗಳು, ದೇವತೆಗಳು, ಅವರಿಗೂ ಸಿಗ್ತಾ ಇಲ್ಲ ಅಂತಹ ಅನಂತಾನಂತ ಕಲ್ಯಾಣ ಗುಣಪರಿಪೂರ್ಣನಾದವನು ಭಗವಂತ ಅಂತ ಚಿಂತನೆ ಮಾಡೋದೇ ಫಲವಿದು ಬಾಳುವುದಕ್ಕೆ ಎಂಬುದಾಗಿ ಈ ಪದ್ಯದಲ್ಲಿ ದಾಸರು ತಿಳಿಸಿಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಈ 2 ಭಾಗಗಳ ಅನುಸಂಧಾನವನ್ನ ಸಮಾಪ್ತಿ ಮಾಡ್ತಾ ಇದ್ದೇನೆ. ಅದರ ಜೊತೆಯಲ್ಲಿ ಇವತ್ತಿನ ಪಾಠ ಸಮಾಪ್ತಿ ಆಗತ್ತೆ. ಮತ್ತೆ ಮುಂದಿನ ಪಾಠದೊಂದಿಗೆ ನಾಳೆ ಭೇಟಿಯಾಗೋಣ. ಶ್ರೀಕೃಷ್ಣ.